ವೀಕ್ಷಕರೇ ನಮಸ್ಕಾರ. ಇದರಿಂದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವ. ಬೇಜಕಲ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು ವಿರಾಟ್ ವಿಶ್ವಕರ್ಮ ಅವರ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕುಷ್ಟಗಿ ತಾಲೂಕಿನ ಬೇಜಕಲ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿರಾಟ್ ವಿಶ್ವಕರ್ಮರವರ ಜಯಂತಿಯನ್ನು ಆಚರಿಸಿದ ಸ್ಥಳೀಯ ವಿಶ್ವಕರ್ಮ ಸಮಾಜದ ಮುಖಂಡರು ವಿದ್ಯಾರ್ಥಿಗಳಿಗೆ ಬಿಸ್ಕೆಟ್, ಸಿಹಿ, ಖಾರ ಮತ್ತು ಹಣ್ಣು ವಿತರಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಪ್ರೌಢಶಾಲಾ ಶಿಕ್ಷಕರಾದ ಪ್ರಸನ್ನ ಕುಮಾರ್ ವಿಶ್ವಕರ್ಮ ಜೀವನ ಹಾಗೂ ನಾಗರಿಕ ಸಮಾಜ ಕಟ್ಟುವಲ್ಲಿ ಅವರ ಪಾತ್ರ ಮತ್ತು ಸಮಾಜದ ಕೊಡುಗೆಗಳಾದ ವಾಸ್ತುಶಿಲ್ಪ, ಶಿಲ್ಪಕಲೆ ಹಾಗೂ ಕೌಶಲ್ಯ ಜೀವನ ಕುರಿತು ಮಾತನಾಡಿದರು. ಸಮಾಜದ ಪ್ರಮುಖರಾದ ಮನೋಹರ ಬಡಿಗೇರ, ಪ್ರಕಾಶ್ ಬಡಿಗೇರ್, ಮಲ್ಲಿಕಾರ್ಜುನ ರಮೇಶ ಮತ್ತು ದೇವರಾಜ್ ಬಡಿಗೇರ್ ಸೇರಿದಂತೆ ಅನೇಕರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಮುಖ್ಯೋಪಾಧ್ಯಾಯರಾದ ಬಸವರಾಜ ಬಾಗಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಅತಿಥಿಗಳಾಗಿ ಶಿಕ್ಷಕರಾದ ಸಂತೋಷ್ ನಾಗಲೋಟಿ, ವಿಜಯಲಕ್ಷ್ಮಿ, ವಿಜಯಕುಮಾರ್ ಬಿರಾದರ್, ಶಶಿಧರ್ ಗೋರಬಾಳ್ ವೇದಿಕೆಯಲ್ಲಿದ್ದರು. ಹಂಪಯ್ಯ ಶಿಕ್ಷಕರು ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿ ವಂದಿಸಿದರು. ವರದಿ ಅಮಜಪ್ಪ, ಜುಮಲಾಪುರ. ಕಿಲ್ಲರಹಟ್ಟಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಂದ ಕಲ್ಯಾಣ ಕರ್ನಾಟಕ ಧ್ವಜಾರೋಹಣ. ಕುಷ್ಟಗಿ ತಾಲೂಕಿನ ತವರಕೆರೆ ಹೋಬಳಿಯ ಕಿಲ್ಲರಹಟ್ಟಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಅಧ್ಯಕ್ಷರಾದ ಶರಣಗೌಡ ಹನುಮನಗೌಡ ಪೊಲೀಸ್ ಅವರು ಹೈದರಾಬಾದ್ ವಿಮೋಚನಾ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಅಭಿವೃದ್ಧಿ ಅಧಿಕಾರಿಗಳಾದ ಶಂಕರಪ್ಪ ಮಂಕಣ್ಣಿ, ಕಾರ್ಯದರ್ಶಿಯಾದ ಗುರಪ್ಪ ನಾಯಕ, ಛತ್ರಪ್ಪ ಕಟ್ಟಿಗಲ್, ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವ ಚಿದಾನಂದಪ್ಪ, ರವಿಕುಮಾರ್ ಕಟ್ಟಿಗಲ್, ಉಮೇಶ್ ನಾಯಕ್, ಬಾಲರಾಜು ಯಾದವ್, ಸರ್ಕಾರಿ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು, ಮಕ್ಕಳು, ಊರಿನ ಹಿರಿಯರು ಭಾಗವಹಿಸಿದರು ಮತ್ತು ಪಂಚಾಯಿತಿಯಲ್ಲಿ ವಿಶ್ವಕರ್ಮ ಜಯಂತಿ ಮಾಡಲಾಯಿತು. ವರದಿ ಬಾಳಪ್ಪ, ಕೇರಿಹೊಲ. ನಾಯಕನಹಟ್ಟಿ. ನಮ್ಮ ಭಾರತದ ಹೆಮ್ಮೆಯ ಪುತ್ರ ಪ್ರಧಾನಿ ನರೇಂದ್ರ ಮೋದಿಜಿಯವರು ದಿನಕ್ಕೆ 18 ಗಂಟೆಗಳ ಕಾಲ ಕೆಲಸ ಮಾಡುತ್ತಿದ್ದಾರೆ. ಅವರು ಒಂದು ದಿನವೂ ವಿಶ್ರಾಂತಿಯನ್ನ ತೆಗೆದುಕೊಳ್ಳದೆ ಹಗಲು ರಾತ್ರಿ ಎನ್ನದೆ ನಮ್ಮ ದೇಶಕ್ಕಾಗಿ ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ತಳಕು ಮತ್ತು ನಾಯಕನಹಟ್ಟಿ ಮಂಡಲ ಅಧ್ಯಕ್ಷ ಚನ್ನಗಾನಹಳ್ಳಿ ಮಲ್ಲೇಶ್ ಹೇಳಿದರು. ಪಟ್ಟಣದ 75ನೇ ವರ್ಷದ ನರೇಂದ್ರ ಮೋದಿಯ ಹುಟ್ಟುಹಬ್ಬದ ಪ್ರಯುಕ್ತ ಬುಧವಾರ ಮಧ್ಯ ಕರ್ನಾಟಕದ ಪವಾಡ ಪುರುಷ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಒಳಮಠಕ್ಕೆ ಆಗಮಿಸಿ ರುದ್ರಾಭಿಷೇಕ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಬಡ ರೋಗಿಗಳಿಗೆ ಹಣ್ಣು, ಬ್ರೆಡ್ ವಿತರಿಸಿದ್ರು. ನಂತರ ಮಾತನಾಡಿದ ಅವರು, ನರೇಂದ್ರ ಮೋದಿಜಿಯವರಿಗೆ ಆರೋಗ್ಯ ಆಯಸ್ಸು ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ನಮ್ಮ ದೇಶವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತಿದ್ದಾರೆ. ಅವರ ಕೈಯಲ್ಲಿ ನಮ್ಮ ದೇಶ ಸುರಕ್ಷಿತವಾಗಿದೆ. 1950 ಸೆಪ್ಟೆಂಬರ್ 17ರಂದು ಗುಜರಾತಿನ ವಡ್ನಾಗರದಲ್ಲಿ ಹುಟ್ಟಿ ಬೆಳೆದವರು. ಅವರ ಜೀವನೋಪಾಯಕ್ಕಾಗಿ ಚಹಾ ವ್ಯಾಪಾರಿಯಾಗಿ ಕೆಲಸ ಮಾಡಿದ್ರು. ನಂತರ RSS ಬಿಜೆಪಿ ಸಂಪರ್ಕದಿಂದ ಹಂತ ಹಂತವಾಗಿ ಬೆಳೆದು ಬಂದ್ರು. ಗುಜರಾತಿನ ಮುಖ್ಯಮಂತ್ರಿಯಾಗಿ, ಪ್ರಸ್ತುತ ನಮ್ಮ ಭಾರತ ದೇಶದ ಪ್ರಧಾನಿಯಾಗಿ ಆಡಳಿತ ನಡೆಸುತ್ತಿದ್ದಾರೆ. ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ಬರುವುದರಿಂದ ಎಲ್ಲರೂ ಒಗ್ಗೂಡಿ ಸಂಘಟನೆ ಮಾಡೋಣ. ಬಿಜೆಪಿ ಅಭ್ಯರ್ಥಿ ಯಾರಾದರೂ ಸಹಿ, ಅವರ ಗೆಲುವಿಗೆ ಶ್ರಮಿಸೋಣ. ನಮ್ಮ ದೇಶ ವೇಗವಾಗಿ ಅಭಿವೃದ್ಧಿ ಹೊಂದಿದೆ, ಹಾಗಾಗಿ ಇಡೀ ಪ್ರಪಂಚ ಭಾರತದ ಕಡೆ ನೋಡುತ್ತಿದೆ ಎಂದು ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ತಳಕು ಮತ್ತು ನಾಯಕನಹಟ್ಟಿ ಮಂಡಲ ಅಧ್ಯಕ್ಷ ಚನ್ನಗಾನಹಳ್ಳಿ ಮಲ್ಲೇಶ್, ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷರು, ಮಂಡಲ ಉಸ್ತುವಾರಿಗಳು ಪಿ ಶಿವಣ್ಣ, ನಿಕಟ ಪೂರ್ವ ಅಧ್ಯಕ್ಷ ರಾಮರೆಡ್ಡಿ, MYT ಸ್ವಾಮಿ, ಪಾಪೇಶ್ ನಾಯ್ಕ, ಪ್ರಧಾನ ಕಾರ್ಯದರ್ಶಿ ಬೆಂಕಿ ಗೋವಿಂದ, ಜಿಲ್ಲಾ ರೈತ ಕಾರ್ಯದರ್ಶಿ ಬೋಸೆರಂಗ, ಯುವ ಮೋರ್ಚಾ ಅಧ್ಯಕ್ಷ ತ್ರಿಶೂಲ್, ಮಂಡಲ ಉಪಾಧ್ಯಕ್ಷ ಓಬಣ್ಣ, ಚನ್ನಬಸಯ್ಯನಹಟ್ಟಿ ಶ್ರೀನಿವಾಸ್, HV ಪ್ರಕಾಶ್ ರೆಡ್ಡಿ, ನಗರ ಘಟಕದ ಪ್ರಧಾನ ಕಾರ್ಯದರ್ಶಿಗಳು ರಾಜು, ರಾಜೇಂದ್ರ, OBC ಅಧ್ಯಕ್ಷ ರಂಗನಾಥ್, SC ಮೋರ್ಚಾ ಮಂಡಲ ಅಧ್ಯಕ್ಷ ಶಂಕರಸ್ವಾಮಿ, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಪವಿತ್ರ, ಬಾಲರಾಜ್ ಯಾದವ್, ರೈತ ಮೋರ್ಚಾ ನಿಕಟ ಪೂರ್ವ ಅಧ್ಯಕ್ಷರು ಚೌಳಕೆರೆ ಬಸಣ್ಣ, ಹಿರೇಹಳ್ಳಿ ನಾಗರಾಜ್, ಗಿಡ್ಡಾಪುರ ಬೋರಯ್ಯ ಹಾಗೂ ಬಿಜೆಪಿ ಪಕ್ಷದ ಮುಖಂಡರುಗಳು ಹಾಜರಿದ್ದರು. ವರದಿ ಹರೀಶ್, ನಾಯಕನಹಟ್ಟಿ. ಅವರ ದಾಖಲೆಯನ್ನು ಮುರಿದು ಸುದೀರ್ಘವಾಗಿ ಪ್ರಧಾನಿಯಾಗಿರ್ತಂದ ಏಕೈಕ ವ್ಯಕ್ತಿ ಅಂದ್ರೆ ಅದು ನರೇಂದ್ರ ಮೋದಿ, ನಮ್ಮ ನೆಚ್ಚಿನ ಪ್ರಧಾನಿಯಾದ ನರೇಂದ್ರ ಮೋದಿಜಿಯವರು. ಯಾಕಂದರೆ ಇವತ್ತು ನಮ್ಮ ದೇಶದ ಮೊದಲನೇದಾಗಿ ನಮ್ಮ ದೇಶ ನಾವು ಎಲ್ಲ ಚೆನ್ನಾಗಿರ್ಬೇಕಂದ್ರೆ ನಮ್ಮ ದೇಶದ ರಕ್ಷಣೆಗೋಸ್ಕರ ನಮ್ಮ ಇಂಥ ಒಂದು
ನಮ್ಮ ವಿಶ್ವ ನಾಯಕ ಇವತ್ತು ನೋಡಿರ್ಬೋದು, ಪಕ್ಕದ ರಾಷ್ಟ್ರಗಳು ಇವತ್ತು ಎಂತೆಂಥ ಯುದ್ಧಗಳು, ಪಾಕಿಸ್ತಾನ ನಮ್ಮ ಮೇಲೆ ಎಷ್ಟು ಯುದ್ಧಗಳು ಮಾಡಿದ್ರು, ಅದರಲ್ಲಿ ಬೇರೆ ಬೇರೆ ನೋಡ್ತಿದ್ವಿ, ಇಸ್ರೇಲು ಮತ್ತೆ ಪ್ಯಾಲೆಸ್ತೈನ್ ಯುದ್ಧಗಳು ಅವ್ರು ವರ್ಷಾನುಗಟ್ಟಲೆ ಮಾಡ್ತಿರ್ತಾರೆ ಯುದ್ಧಗಳು. ಆದರೆ ನಮ್ಮ ಭಾರತ ದೇಶ, ನಮ್ಮ ಮೋದಿಜಿ ಅವರು ಪಾಕಿಸ್ತಾನ ಮೇಲೆ ಆಪರೇಷನ್ ಸಿಂಧೂರ್ ಅಂತ ಮಾಡಿದ ಮೇಲೆ ಇಡೀ ನಮ್ಮ ವಿಶ್ವಕ್ಕೆ ತಿಳಿಸ್ಕೊಟ್ರು ಯುದ್ಧ ಹೆಂಗ್ ಮಾಡಬೇಕು ಅಂತೇಳಿ. ಯಾಕಂದ್ರೆ ಅವ್ರು ವರ್ಷಾನುಗಟ್ಟಲೆ ಮಾಡಿದ್ರು ನಾವು 4 ದಿನದಲ್ಲಿ ಪಾಕಿಸ್ತಾನ ಮೇಲೆ ಎಲ್ಲೆಲ್ಲಿ ಪಾಯಿಂಟ್ ಹೊಡಿಬೇಕು, ಅಲ್ಲಿ ಯಾರ್ಯಾರಿಗೆ ಎಲ್ಲೆಲ್ಲಿ ವಿಮಾನಾಶ್ರಯಗಳಿಗೆ ಪಾಯಿಂಟ್ ಇಟ್ಟು ಹೊಡಿಬೇಕು, ಎಲ್ಲಿ ಅವ್ರಿಗೆ ಧ್ವಂಸಗೊಳಿಸ್ಬೇಕಂತೇಳಿ ಯುದ್ಧ ನೀತಿಯನ್ನು ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟವರು ಮಾನ್ಯ ನರೇಂದ್ರ ಮೋದಿಯವರು. ಅಂತ ವ್ಯಕ್ತಿ ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ. ಇನ್ನು ಇವತ್ತಿಂದ ಏನು ಇವತ್ತು 17ನೇ ತಾರೀಕಿಂದ ಅಂದರೆ 7ನೇ ತಾರೀಕುವರೆಗೆ ಅಂದರೆ 15 ದಿನ ಸುದೀರ್ಘವಾಗಿ ಸೇವಾ ಪಾಕ್ಷಿಕ ಒಂದು ನಮ್ಮ ಭಾರತೀಯ ಜನತಾ ಪಾರ್ಟಿ. ನಮಸ್ಕಾರ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಇವತ್ತು ರುದ್ರಾಭಿಷೇಕ ಕಾರ್ಯಕ್ರಮವನ್ನು ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪೂಜೆ ಸಲ್ಲಿಸಿ ಈಗ ನಾವೆಲ್ಲ ಸೇರಿದ್ದೀವಿ. ನರೇಂದ್ರ ಮೋದಿ ಅವರ ಈಗ 75 ವರ್ಷ ಅವರ ಆರೋಗ್ಯ ಆಯಸ್ಸು ಹೆಚ್ಚಿಗೆ ಆಗಿ ದೇಶದ ಅಭಿವೃದ್ಧಿ ಕಡೆ ಅವರು ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಶುಭ ಕೋರ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಅವರು ಹುಟ್ಟಿನಿಂದಲೂ ಸಹ ಅವರು ಕಷ್ಟದಲ್ಲಿ ಬಾಳಿ ಒಂದು ರೈಲ್ವೆ ಸ್ಟೇಷನಲ್ಲಿ ಟೀ ಮಾರರ ಮಗನಾಗಿ ಅವರು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ನಂತರ ದಿನಗಳಲ್ಲಿ RSS ಸಂಘ ಪರಿವಾರದ ಒಂದು ಇದರಲ್ಲಿ ಸೇರಿಕೊಂಡು ಆಮೇಲೆ ಅಲ್ಲಿ ಸಂಘ ಪರಿವಾರದ ಒಂದು ಸ್ವಯಂ ಸೇವಕನಾಗಿ ಕೆಲಸ ಮಾಡಿ ನಂತರ ಒಂದು ಒಳ್ಳೆಯ ಇದಾಗಿ ಮತ್ತು ಪ್ರಚಾರಕರಾಗಿ ಅವರು ಕೆಲಸ ಮಾಡಿ ಅವರು ಉನ್ನತ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗುರುತಿಸಿಕೊಂಡು ಅವರು ಗುಜರಾತಿನ ಮುಖ್ಯಮಂತ್ರಿಯಾಗಿ ಸುಮಾರು 13 ವರ್ಷಗಳ ಕಾಲ ಸರ್ವಿಸ್ ಮಾಡಿ ಒಳ್ಳೆಯ ಆಡಳಿತ ನಡೆಸಿ ಇಡೀ ದೇಶದ ಮತ್ತು ರಾಷ್ಟ್ರದ ಮತ್ತು ಪ್ರಪಂಚದ ಗಮನವನ್ನು ಸೆಳೆದಿರ್ತಾರೆ. ಅದೇ ರೀತಿಯಾಗಿ ಈಗ 11 ವರ್ಷದಿಂದ 12 ವರ್ಷದಲ್ಲಿ ಅವರು ಪ್ರಧಾನಮಂತ್ರಿಯಾಗಿ ಅವರ ಒಂದು ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವತ್ತು ವಿಶ್ವವೇ ಮೆಚ್ಚುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಅಂಥ ಅಮೇರಿಕದ ಹಿರಿಯಣ್ಣ ಅಂತ ಏನು ಕರಿತಿದ್ರು ಅಮೇರಿಕವನ್ನು, ಅದನ್ನು ಮೀರಿಸಿ ಇವತ್ತು ನಮ್ಮ ಭಾರತ ದೇಶವನ್ನು ಬೆಳೆಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಟ್ರಂಪನು ನಮ್ಮ ಭಾರತದ ನರೇಂದ್ರ ಮೋದಿಯ ಒಂದು ಬೆಂಬಲ ಪಡೆದು ಚುನಾವಣೆಯಲ್ಲಿ ಅಲ್ಲಿ ಅನಿವಾಸಿ ಭಾರತೀಯರ ಮತವನ್ನು ಪಡೆದು ಗೆದ್ದು ತರುವಾಯ ನಮ್ಮ ಭಾರತದ ಮೇಲೆ ತೆರಿಗೆಯನ್ನು ಏರುವುದರ ಮುಖಾಂತರ ನಮಗೆ ಟಾಂಗ್ ಕೊಟ್ಟಿದ್ದರು. ಅದಕ್ಕೆ ಬಗ್ಗದಲ್ಲೇ ನರೇಂದ್ರ ಮೋದಿಯವರು ಉತ್ತಮವಾದ ಒಂದು ಆರೋಗ್ಯ ಮತ್ತು ಆಯುಷ್ ಕೊಟ್ಟು ಏನು ನಮ್ಮ ದೇಶನ ಇವತ್ತು ಮುನ್ನಡೆಸುವಂಥ ಒಬ್ಬ ಹೆಮ್ಮೆಯ ಪ್ರಧಾನಮಂತ್ರಿಯವರು. ಇನ್ನು ಅವರು ಕೂಡ 100 ವರ್ಷ ಬಾಳಿ ನಮ್ಮ ದೇಶವನ್ನು ಇನ್ನೂ ಒಳ್ಳೆ ಉತ್ತುಂಗಕ್ಕೆ ತಾಂಡೋಗಲಿ. ಇಡೀ ನಮ್ಮ ದೇಶ ಇವತ್ತು ಬೇರೆ ಇಡೀ ವರ್ಲ್ಡಲ್ಲೇ ಭಾರತ ದೇಶವನ್ನು ನೋಡುವಂಥ ಒಂದು ಇವತ್ತು ಪ್ರಸಂಗ ಬಂದಿದೆ. ಎಲ್ಲದರಲ್ಲೂ ಕೂಡ ನಾವು ಮುಂದಿದ್ದೀವಿ, ಯಾವುದಕ್ಕೂ ಕೂಡ ಜಗ್ಗಲ್ಲ. ಒಳ್ಳೆ ಆಡಳಿತವನ್ನು ಕೊಡುವಂಥ ನಮ್ಮ ಪ್ರಧಾನಮಂತ್ರಿಯವರ ಆರೋಗ್ಯ ಚೆನ್ನಾಗಿರಲಿ, ನಾವೆಲ್ಲರೂ ಹಾರೈಸೋಣ. ಈ ಒಂದು ಸಂದರ್ಭದಲ್ಲಿ ನಾವು ಏನಿವತ್ತು ನವೆಂಬರ್ 17ರಿಂದ ಅಕ್ಟೋಬರ್ 3ನೇ ತಾರೀಕುವರೆಗೂ ವಿವಿಧ ಕಾರ್ಯಕ್ರಮಗಳನ್ನು ಅವರ ಮೋದಿಯವರ ಹೆಸರಿನಲ್ಲಿ ಎಲ್ಲ ಪ್ರತಿಯೊಂದು ದಿನವೂ ನಾವೊಂದು ಸ್ವಚ್ಛತೆ ಆಗಿರ್ಬೋದು, ಒಂದು ಏನು ಈ ಗಿಡ ನೆಡುವ ಕಾರ್ಯಕ್ರಮ ಆಗಿರ್ಬೋದು, ಪ್ರತಿಯೊಂದು ಬೂತ್ನಲ್ಲಿ 151 ಬೂತ್ನಲ್ಲಿ ಕೂಡ ನಾವು ಕೆಲಸ ಮಾಡ್ತೀವಿ. ಅವರ ಆಯುಷ್ ಹೆಚ್ಚಾಗಲಿ, ನಮ್ಮ ದೇಶಕ್ಕೆ ಏನೋ ಕೊಡುಗೆ ಕೊಡಲಿ, ಭಗವಂತ ಅವರಿಗೆ ಆ ಶಕ್ತಿ ಕೊಡಲಿ. ಯಾಕಂದರೆ ಇವತ್ತು ಒಳ್ಳೊಳ್ಳೆಯ ನಿರ್ಧಾರಗಳನ್ನು ತೆಕ್ಕೊಂಡಾನೆ. ಇವತ್ತು GST ಅಂತದ್ದು ಒಂದು ಏನೈತಿ, ಇವತ್ತು ಎಲ್ಲರಿಗೂ ಸಾಮಾನ್ಯ ಜನರು ಕೂಡ GST ಭಾಳ ಇದಾಗಿತ್ತು. ಇವತ್ತು ಎಲ್ಲರಿಗೂ ಕೂಡ GST ತೆಗೆದು ಇವತ್ತು ಸರ್ವೇ ಸಾಮಾನ್ಯ ಎಲ್ಲ ರೈತರಿಗೂ, ಎಲ್ಲ ಕೂಲಿ ಕಾರ್ಮಿಕರಿಗೂ, ಎಲ್ಲ ಸಣ್ಣ ಸಣ್ಣ ವ್ಯಾಪಾರಿಗಳಿಗೂ ಎಲ್ಲ ಒಂದು ಇವತ್ತು ಒಳ್ಳೆಯದಾಗಿದೆ. ಇವತ್ತು ಏನು ನಾವು ಪುಲ್ವಾಮಾ ದಾಳಿ ಆಗಿರ್ಬೋದು, ಇನ್ನೊಂದು ಎಲ್ಲ ಆಗಿರ್ಬೋದು, ಎಲ್ಲ ನಮಗೆ ಏನು ಸಾಮಾನ್ಯ ಜನರಿಗೆ ಏನು ತೊಂದರೆ ಆಗಿತ್ತು ಅವ್ರನ್ನ 24 ಗಂಟೆಯ ಒಳಗೆ ಅವರಿಗೆ ಉತ್ತರವನ್ನು ಕೊಟ್ಟು ಅವ್ರು ಏನು ಮಾಡಿದ್ರೆ ಅವ್ರಿಗೆ ಪ್ರತ್ಯುತ್ತರ ಕೊಟ್ಟು ಅವ್ರು ಇವತ್ತು ಗುಟ್ಟಡಗಿಸಿದ್ದಾರೆ. ಇವತ್ತು ಭಯೋತ್ಪಾದಕರು ಎಲ್ಲಿ ಕಾಣಗಾಗ್ಬಿಟ್ಟಿದೆ, ಎಲ್ಲ ಒಂದು ಗೂಡೆಯಲ್ಲಿ ಸೇರಿದ್ದಾರೆ. ಇವತ್ತು ನೋಡ್ರಿ, ಅಮೇರಿಕದ ದೇಶ ಕೂಡ ನಮ್ಮ ಭಾರತ ದೇಶ ಕಡೆ ನೋಡುವಂಥ ಒಂದು ಪ್ರಸಂಗ ಆಗಿದೆ. ಯಾವುದಕ್ಕೂ ಕೂಡ ಅವರು GST ಅದು ಹೆಚ್ಚಿಗೆ ಮಾಡಿದಾಗ ಅವರು ತೆರಿಗೆ ಹೆಚ್ಚಿಗೆ ಮಾಡಿದ್ರು ಕೂಡ ನಾವು ಒಪ್ಪಲಿಲ್ಲ. ನಾವು ಒಂದೇ ಗಟ್ಟಿಯಾಗಿ ನಮ್ಮ ಮೋದಿಯವರು ನಾವು ದೃಢವಾಗಿರ್ತೀವಿ,
ನಾವು ಇವತ್ತೇನು ನೋಡಿ ಮೆಡಿಸಿನ್ ಕಳಿಸಿಲ್ಲ, ಇವತ್ತು ಅಕ್ಕಿ ಕಳಿಸಿಲ್ಲ, ಇವತ್ತು ಅಲ್ಲಿ ಕಂಗಾಲಾಗಿದ್ದಾರೆ ಅಮೇರಿಕದಲ್ಲಿ. ನಮ್ಮ ಅಕ್ಕಿ ಹೋಗ್ಬೇಕು, ಇಲ್ಲಿನ ಮೆಡಿಸಿನ್ ಹೋಗ್ಬೇಕು, ಇಲ್ಲಾಂದ್ರೆ ಅವ್ರಿಗೆ ಭಾಳ ತೊಂದರೆ ಆಗುತ್ತೆ. ಇವತ್ತೆಲ್ಲ ಅವರೇ ಅದೇ ಮೋದಿ ಇವತ್ತು ಮಂಡಿ ಊರಿ ನಾನಪ್ಪ ನನ್ನ ಫ್ರೆಂಡು ಇವತ್ತು ಆತ್ಮೀಯ ನಮಗೆ ಮೋದಿಯವರು ಇವತ್ತೆಲ್ಲ ನಾವು ಒಂದಾಗಿ ನಾವು ಪ್ರೀತಿಸೋದ್ರಿಂದ ನಾವು ಮತ್ತೇನು ನಮ್ಮ ಏನು ಕಾರ್ಯಕ್ರಮಗಳೆಲ್ಲ ಚೆನ್ನಾಗಿರ್ತದೆ ಅಂತೇಳಿ ಹೇಳಿದ್ದಾರೆ. ಅದನ್ನು ಕುತ್ಕೊಂಡು ಮಾಡ್ತಾರೆ. ಇವತ್ತು ನಮ್ಮ ದೇಶ ಅಷ್ಟೊಂದು ಇವತ್ತು ಬೆಳೆದಿದೆ. ನಮ್ಮ ಪ್ರಧಾನಮಂತ್ರಿ 24 ಗಂಟೆ ಕೂಡ ಕೆಲಸ ಮಾಡಿ ನಮ್ಮ ಸೇವೆ ಮಾಡುವಂಥ ಒಬ್ಬ ಅದ್ಭುತವಾದಂಥ ಹೆಮ್ಮೆಯ ಪ್ರಧಾನಮಂತ್ರಿಯವರು ಇನ್ನೂ 100 ವರ್ಷ ಬಾಳಿ ನಮಗೆ ಇನ್ನೂ ಒಂದು 10-20 ವರ್ಷ ನಮಗೆ ಪ್ರಧಾನಮಂತ್ರಿ ಅವರು ಇದ್ದು ಎಲ್ಲರೂ ನಮ್ಮ ದೇಶ ಸೇವೆ ಮಾಡಲಿ, ಅವ್ರು ಭಗವಂತ ಒಳ್ಳೆ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ನಾಯಕನಹಟ್ಟಿ. ನಮ್ಮ ಭಾರತದ ಹೆಮ್ಮೆಯ ಪುತ್ರ ಪ್ರಧಾನಿ ನರೇಂದ್ರ ಮೋದಿಜಿಯವರು ದಿನಕ್ಕೆ 18 ಗಂಟೆಗಳ ಕಾಲ ಕೆಲಸ ಮಾಡುತ್ತಿದ್ದಾರೆ. ಅವರು ಒಂದು ದಿನವೂ ವಿಶ್ರಾಂತಿಯನ್ನ ತೆಗೆದುಕೊಳ್ಳದೆ ಹಗಲು ರಾತ್ರಿ ಎನ್ನದೆ ನಮ್ಮ ದೇಶಕ್ಕಾಗಿ ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ತಳಕು ಮತ್ತು ನಾಯಕನಹಟ್ಟಿ ಮಂಡಲ ಅಧ್ಯಕ್ಷ ಚನ್ನಗಾನಹಳ್ಳಿ ಮಲ್ಲೇಶ್ ಹೇಳಿದ್ರು. ಪಟ್ಟಣದ 75ನೇ ವರ್ಷದ ನರೇಂದ್ರ ಮೋದಿಯ ಹುಟ್ಟುಹಬ್ಬದ ಪ್ರಯುಕ್ತ ಬುಧವಾರ ಮಧ್ಯ ಕರ್ನಾಟಕದ ಪವಾಡ ಪುರುಷ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಒಳಮಠಕ್ಕೆ ಆಗಮಿಸಿ ರುದ್ರಾಭಿಷೇಕ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಬಡ ರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಿಸಿದ್ರು. ನಂತರ ಮಾತನಾಡಿದ ಅವರು, ನರೇಂದ್ರ ಮೋದಿಜಿಯವರಿಗೆ ಆರೋಗ್ಯ ಆಯಸ್ಸು ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ನಮ್ಮ ದೇಶವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತಿದ್ದಾರೆ. ಅವರ ಕೈಯಲ್ಲಿ ನಮ್ಮ ದೇಶ ಸುರಕ್ಷಿತವಾಗಿದೆ. 1950 ಸೆಪ್ಟೆಂಬರ್ 17ರಂದು ಗುಜರಾತಿನ ವಡ್ನಾಗರದಲ್ಲಿ ಹುಟ್ಟಿ ಬೆಳೆದವರು. ಅವರ ಜೀವನೋಪಾಯಕ್ಕಾಗಿ ಚಹಾ ವ್ಯಾಪಾರಿಯಾಗಿ ಕೆಲಸ ಮಾಡಿದ್ರು. ನಂತರ ಆರ್ಎಸ್ಎಸ್ ಬಿಜೆಪಿ ಸಂಪರ್ಕದಿಂದ ಹಂತ ಹಂತವಾಗಿ ಬೆಳೆದು ಬಂದ್ರು. ಗುಜರಾತಿನ ಮುಖ್ಯಮಂತ್ರಿಯಾಗಿ ಪ್ರಸ್ತುತ ನಮ್ಮ ಭಾರತ ದೇಶದ ಪ್ರಧಾನಿಯಾಗಿ ಆಡಳಿತ ನಡೆಸುತ್ತಿದ್ದಾರೆ. ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ಬರುವುದರಿಂದ ಎಲ್ಲರೂ ಒಗ್ಗೂಡಿ ಸಂಘಟನೆ ಮಾಡೋಣ. ಬಿಜೆಪಿ ಅಭ್ಯರ್ಥಿ ಯಾರಾದರೂ ಸಹಿ, ಅವರ ಗೆಲುವಿಗೆ ಶ್ರಮಿಸೋಣ. ನಮ್ಮ ದೇಶ ವೇಗವಾಗಿ ಅಭಿವೃದ್ಧಿ ಹೊಂದಿದೆ, ಹಾಗಾಗಿ ಇಡೀ ಪ್ರಪಂಚ ಭಾರತದ ಕಡೆ ನೋಡುತ್ತಿದೆ ಎಂದು ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ತಳಕು ಮತ್ತು ನಾಯಕನಹಟ್ಟಿ ಮಂಡಲ ಅಧ್ಯಕ್ಷ ಚನ್ನಗಾನಹಳ್ಳಿ ಮಲ್ಲೇಶ್, ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷರು, ಮಂಡಲ ಉಸ್ತುವಾರಿಗಳು ಪಿ ಶಿವಣ್ಣ, ನಿಕಟ ಪೂರ್ವ ಅಧ್ಯಕ್ಷ ರಾಮರೆಡ್ಡಿ, ಎಂವೈಟಿ ಸ್ವಾಮಿ, ಪಾಪೇಶ್ ನಾಯ್ಕ, ಪ್ರಧಾನ ಕಾರ್ಯದರ್ಶಿ ಬೆಂಕಿ ಗೋವಿಂದ, ಜಿಲ್ಲಾ ರೈತ ಕಾರ್ಯದರ್ಶಿ ಬೋಸೆರಂಗ, ಯುವ ಮೋರ್ಚಾ ಅಧ್ಯಕ್ಷ ತ್ರಿಶೂಲ್, ಮಂಡಲ ಉಪಾಧ್ಯಕ್ಷ ಓಬಣ್ಣ, ಚನ್ನಬಸಯ್ಯನಹಟ್ಟಿ ಶ್ರೀನಿವಾಸ್, ಎಚ್ವಿ ಪ್ರಕಾಶ್ ರೆಡ್ಡಿ, ನಗರ ಘಟಕದ ಪ್ರಧಾನ ಕಾರ್ಯದರ್ಶಿಗಳು ರಾಜು, ರಾಜೇಂದ್ರ, ಒಬಿಸಿ ಅಧ್ಯಕ್ಷ ರಂಗನಾಥ್, ಎಸ್ಸಿ ಮೋರ್ಚಾ ಮಂಡಲ ಅಧ್ಯಕ್ಷ ಶಂಕರಸ್ವಾಮಿ, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಪವಿತ್ರ, ಬಾಲರಾಜ್ ಯಾದವ್, ರೈತ ಮೋರ್ಚಾ ನಿಕಟ ಪೂರ್ವ ಅಧ್ಯಕ್ಷರು ಚೌಳಕೆರೆ ಬಸಣ್ಣ, ಹಿರೇಹಳ್ಳಿ ನಾಗರಾಜ್, ಗಿಡ್ಡಾಪುರ ಬೋರಯ್ಯ ಹಾಗೂ ಬಿಜೆಪಿ ಪಕ್ಷದ ಮುಖಂಡರುಗಳು ಹಾಜರಿದ್ದರು. ವರದಿ ಹರೀಶ್ ನಾಯಕನಹಟ್ಟಿ. ಅವರ ದಾಖಲೆಯನ್ನು ಮುರಿದು ಸುದೀರ್ಘವಾಗಿ ಪ್ರಧಾನಿ ಆಗಿರ್ತಂದ ಏಕೈಕ ವ್ಯಕ್ತಿ ಅಂದ್ರೆ ಅದು ನರೇಂದ್ರ ಮೋದಿ, ನಮ್ಮ ನೆಚ್ಚಿನ ಪ್ರಧಾನಿಯಾದ ನರೇಂದ್ರ ಮೋದಿಜಿಯವರು. ಯಾಕಂದರೆ ಇವತ್ತು ನಮ್ಮ ದೇಶದ ಮೊದಲನೇದಾಗಿ ನಮ್ಮ ದೇಶ ನಾವು ಎಲ್ಲ ಚೆನ್ನಾಗಿರ್ಬೇಕಂತ ನಮ್ಮ ದೇಶದ ರಕ್ಷಣೆಗೋಸ್ಕರ ಇಂಥ ಒಂದು ನಮ್ಮ ವಿಶ್ವ ನಾಯಕ ಇವತ್ತು ನೋಡಿರ್ಬೋದು. ಪಕ್ಕದ ರಾಷ್ಟ್ರಗಳು ಇವತ್ತು ಎಂತೆಂಥ ಯುದ್ಧಗಳು, ಪಾಕಿಸ್ತಾನ ನಮ್ಮ ಮೇಲೆ ಎಷ್ಟು ಯುದ್ಧಗಳು ಮಾಡಿದ್ರು, ಅದರಲ್ಲಿ ಬೇರೆ ಬೇರೆ ನೋಡ್ತಿದ್ವಿ, ಇಸ್ರೇಲು ಮತ್ತು ಪ್ಯಾಲೆಸ್ತೈನ್ ಯುದ್ಧಗಳು ಅವರು ವರ್ಷಾನುಗಟ್ಟಲೆ ಮಾಡ್ತಿರ್ತಾರೆ ಯುದ್ಧಗಳು. ಆದರೆ ನಮ್ಮ ಭಾರತ ದೇಶ, ನಮ್ಮ ಮೋದಿಜಿ ಅವರು ಪಾಕಿಸ್ತಾನ ಮೇಲೆ ಆಪರೇಷನ್ ಸಿಂಧೂರ್ ಅಂತ ಮಾಡಿದ ಮೇಲೆ ಇಡೀ ನಮ್ಮ ವಿಶ್ವಕ್ಕೆ ತಿಳಿಸ್ಕೊಟ್ರು ಯುದ್ಧ ಹೆಂಗ್ ಮಾಡಬೇಕು ಅಂತೇಳಿ. ಯಾಕಂದ್ರೆ ಅವ್ರು ವರ್ಷಾನುಗಟ್ಟಲೆ ಮಾಡಿದ್ರು ನಾವು 4 ದಿನದಲ್ಲಿ ಪಾಕಿಸ್ತಾನ ಮೇಲೆ ಎಲ್ಲೆಲ್ಲಿ ಪಾಯಿಂಟ್ ಹೊಡಿಬೇಕು, ಅಲ್ಲಿ ಯಾರ್ಯಾರಿಗೆ ಎಲ್ಲೆಲ್ಲಿ ವಿಮಾನಾಶ್ರಯಗಳಿಗೆ ಪಾಯಿಂಟ್ ಇಟ್ಟು ಹೊಡಿಬೇಕು, ಎಲ್ಲಿ ಅವ್ರಿಗೆ ಧ್ವಂಸಗೊಳಿಸ್ಬೇಕಂತೇಳಿ ಯುದ್ಧ ನೀತಿಯನ್ನು ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟವರು ಮಾನ್ಯ ನರೇಂದ್ರ ಮೋದಿಯವರು. ಅಂತ ವ್ಯಕ್ತಿ ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ. ಇನ್ನು ಇವತ್ತಿಂದ ಏನು ಇವತ್ತು 17ನೇ ತಾರೀಕಿಂದ ಅಂದರೆ 7ನೇ ತಾರೀಕುವರೆಗೆ ಅಂದರೆ 15 ದಿನ ಸುದೀರ್ಘವಾಗಿ ಸೇವಾ ಪಾಕ್ಷಿಕ ಒಂದು ನಮ್ಮ ಭಾರತೀಯ ಜನತಾ ಪಾರ್ಟಿ. ನಮಸ್ಕಾರ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಇವತ್ತು ರುದ್ರಾಭಿಷೇಕ ಕಾರ್ಯಕ್ರಮವನ್ನು ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪೂಜೆ ಸಲ್ಲಿಸಿ ಈಗ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ನರೇಂದ್ರ ಮೋದಿ ಅವರ
ಈಗ 75 ವರ್ಷ ಮುಗಿತು. ಅವರ ಆರೋಗ್ಯ ಆಯಸ್ಸು ಹೆಚ್ಚಿಗೆ ಆಗಿ ದೇಶದ ಅಭಿವೃದ್ಧಿ ಕಡೆ ಅವರು ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಶುಭ ಕೋರ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಅವರು ಹುಟ್ಟಿನಿಂದಲೂ ಸಹ ಅವರು ಕಷ್ಟದಲ್ಲಿ ಬಾಳಿ ಒಂದು ರೈಲ್ವೆ ಸ್ಟೇಷನಲ್ಲಿ ಟೀ ಮಾರರ ಮಗನಾಗಿ ಅವರು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ನಂತರ ದಿನಗಳಲ್ಲಿ RSS ಸಂಘ ಪರಿವಾರದ ಒಂದು ಇದರಲ್ಲಿ ಸೇರಿಕೊಂಡು ಆಮೇಲೆ ಅಲ್ಲಿ ಸಂಘ ಪರಿವಾರದ ಒಂದು ಸ್ವಯಂ ಸೇವಕನಾಗಿ ಕೆಲಸ ಮಾಡಿ ನಂತರ ಒಂದು ಒಳ್ಳೆಯ ಇದಾಗಿ ಮತ್ತು ಪ್ರಚಾರಕರಾಗಿ ಅವರು ಕೆಲಸ ಮಾಡಿ ಅವರು ಉನ್ನತ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗುರುತಿಸಿಕೊಂಡು ಅವರು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಸುಮಾರು 13 ವರ್ಷಗಳ ಕಾಲ ಸರ್ವಿಸ್ ಮಾಡಿ ಒಳ್ಳೆಯ ಆಡಳಿತ ನಡೆಸಿ ಇಡೀ ದೇಶದ ಮತ್ತು ರಾಷ್ಟ್ರದ ಮತ್ತು ಪ್ರಪಂಚದ ಗಮನವನ್ನು ಸೆಳೆದಿರ್ತಾರೆ. ಅದೇ ರೀತಿಯಾಗಿ ಈಗ 11 ವರ್ಷದಿಂದ 12 ವರ್ಷದಲ್ಲಿ ಅವರು ಪ್ರಧಾನಮಂತ್ರಿಯಾಗಿ ಅವರ ಒಂದು ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವತ್ತು ವಿಶ್ವವೇ ಮೆಚ್ಚುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಅಂಥ ಅಮೇರಿಕದ ಹಿರಿಯಣ್ಣ ಅಂತ ಏನು ಕರಿತಿದ್ದೋ ಅಮೇರಿಕವನ್ನು ಅದನ್ನು ಮೀರಿಸಿ ಇವತ್ತು ನಮ್ಮ ಭಾರತ ದೇಶವನ್ನು ಬೆಳೆಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಟ್ರಂಪನು ನಮ್ಮ ಭಾರತದ ನರೇಂದ್ರ ಮೋದಿಯ ಒಂದು ಬೆಂಬಲ ಪಡೆದು ಚುನಾವಣೆಯಲ್ಲಿ ಅಲ್ಲಿ ಅನಿವಾಸಿ ಭಾರತೀಯರ ಮತವನ್ನು ಪಡೆದು ಗೆದ್ದು ತರುವಾಯ ನಮ್ಮ ಭಾರತದ ಮೇಲೆ ತೆರಿಗೆಯನ್ನು ಏರುವುದರ ಮುಖಾಂತರ ನಮಗೆ ಟಾಂಗ್ ಕೊಟ್ಟಿದ್ದರು. ಅದಕ್ಕೆ ಬಗ್ಗದಲ್ಲೇ ನರೇಂದ್ರ ಮೋದಿಯವರು ಉತ್ತಮವಾದ ಒಂದು ಆರೋಗ್ಯ ಮತ್ತು ಆಯುಷ್ ಕೊಟ್ಟು ಏನು ನಮ್ಮ ದೇಶನ ಇವತ್ತು ಮುನ್ನಡೆಸುವಂಥ ಒಬ್ಬ ಹೆಮ್ಮೆಯ ಪ್ರಧಾನಮಂತ್ರಿಯವರು ಇನ್ನೂ ಅವರು ಕೂಡ 100 ವರ್ಷ ಬಾಳಿ ನಮ್ಮ ದೇಶವನ್ನು ಇನ್ನೂ ಒಳ್ಳೆ ಉತ್ತುಂಗಕ್ಕೆ ತಾಂಡೋಗಲಿ. ಇಡೀ ನಮ್ಮ ದೇಶ ಇವತ್ತು ಬೇರೆ ಇಡೀ ವರ್ಲ್ಡಲ್ಲೇ ಭಾರತ ದೇಶವನ್ನು ನೋಡುವಂಥ ಒಂದು ಇವತ್ತು ಪ್ರಸಂಗ ಬಂದಿದೆ. ಎಲ್ಲದರಲ್ಲಿ ಕೂಡ ನಾವು ಮುಂದಿದ್ದೀವಿ, ಯಾವುದಕ್ಕೂ ಕೂಡ ಜಗ್ಗಲ್ಲ. ಒಳ್ಳೆ ಆಡಳಿತವನ್ನು ಕೊಡುವಂಥ ನಮ್ಮ ಪ್ರಧಾನಮಂತ್ರಿಯವರ ಆರೋಗ್ಯ ಚೆನ್ನಾಗಿರಲಿ, ನಾವೆಲ್ಲರೂ ಹಾರೈಸೋಣ. ಈ ಒಂದು ಸಂದರ್ಭದಲ್ಲಿ ನಾವು ಏನಿವತ್ತು ನವೆಂಬರ್ 17ರಿಂದ ಅಕ್ಟೋಬರ್ 3ನೇ ತಾರೀಕುವರೆಗೂ ವಿವಿಧ ಕಾರ್ಯಕ್ರಮಗಳನ್ನು ಅವರ ಮೋದಿಯವರ ಹೆಸರಿನಲ್ಲಿ ಎಲ್ಲ ಪ್ರತಿಯೊಂದು ದಿನವೂ ನಾವೊಂದು ಸ್ವಚ್ಛತೆ ಆಗಿರ್ಬೋದು, ಒಂದು ಏನು ಈ ಗಿಡ ನೆಡುವ ಕಾರ್ಯಕ್ರಮ ಆಗಿರ್ಬೋದು, ಪ್ರತಿಯೊಂದು ಬೂತ್ನಲ್ಲಿ 151 ಬೂತ್ನಲ್ಲಿ ಕೂಡ ನಾವು ಕೆಲಸ ಮಾಡ್ತೀವಿ. ಅವರು ಏನು ಅವರ ಆಯುಷ್ ಹೆಚ್ಚಾಗಲಿ, ನಮ್ಮ ದೇಶಕ್ಕೆ ಏನೋ ಕೊಡುಗೆ ಕೊಡಲಿ, ಭಗವಂತ ಅವರಿಗೆ ಆ ಶಕ್ತಿ ಕೊಡಲಿ. ಯಾಕಂದರೆ ಇವತ್ತು ಒಳ್ಳೊಳ್ಳೆಯ ನಿರ್ಧಾರಗಳನ್ನು ತಕ್ಕೊಳ್ಳೋಣ. ಇವತ್ತು GST ಅಂತದ್ದು ಒಂದು ಏನೈತಿ, ಇವತ್ತು ಎಲ್ಲರಿಗೂ ಸಾಮಾನ್ಯ ಜನರು ಕೂಡ GST ಭಾಳ ಇದಾಗಿತ್ತು. ಇವತ್ತು ಎಲ್ಲರಿಗೂ ಕೂಡ GST ತೆಗೆದು ಇವತ್ತು ಸರ್ವಸಾಮಾನ್ಯ ಎಲ್ಲ ರೈತರಿಗೂ, ಎಲ್ಲ ಕೂಲಿ ಕಾರ್ಮಿಕರಿಗೂ, ಎಲ್ಲ ಸಣ್ಣ ವ್ಯಾಪಾರಿಗಳಿಗೂ ಎಲ್ಲ ಒಂದು ಇವತ್ತು ಒಳ್ಳೆಯದಾಗಿದೆ. ಇವತ್ತು ಏನು ನಾವು ಪುಲ್ವಾಮಾ ದಾಳಿ ಆಗಿರ್ಬೋದು, ಇನ್ನೊಂದು ಎಲ್ಲ ಆಗಿರ್ಬೋದು, ಎಲ್ಲ ನಮಗೆ ಏನು ಸಾಮಾನ್ಯ ಜನಗಳಿಗೆ ಏನು ತೊಂದರೆ ಆಗಿತ್ತು ಅವ್ರನ್ನ 24 ಗಂಟೆಯ ಒಳಗೆ ಅವರಿಗೆ ಉತ್ತರವನ್ನು ಕೊಟ್ಟು ಅವ್ರು ಏನು ಮಾಡಿದ್ರೆ ಅವ್ರಿಗೆ ಪ್ರತ್ಯುತ್ತರ ಕೊಟ್ಟು ಅವ್ರು ಇವತ್ತು ಗುಟ್ಟಡಗಿಸಿದ್ದಾರೆ. ಇವತ್ತು ಭಯೋತ್ಪಾದಕರು ಎಲ್ಲಿ ಕಾಣಗಾಗ್ಬಿಟ್ಟಿದೆ, ಎಲ್ಲ ಒಂದು ಗೂಡೆಯಲ್ಲಿ ಸೇರಿದ್ದಾರೆ. ಇವತ್ತು ದೇಶ ನೋಡ್ರಿ, ಅಮೇರಿಕದ ದೇಶ ಕೂಡ ನಮ್ಮ ಭಾರತ ದೇಶ ಕಡೆ ನೋಡುವಂಥ ಒಂದು ಪ್ರಸಂಗ ಆಗಿದೆ. ಯಾವುದಕ್ಕೂ ಕೂಡ ಅವರು GST ಅದು ಹೆಚ್ಚಿಗೆ ಮಾಡಿದಾಗ ಅವರು ತೆರಿಗೆ ಹೆಚ್ಚಿಗೆ ಮಾಡಿದ್ರು ಕೂಡ ನಾವು ಒಪ್ಪಲಿಲ್ಲ. ನಾವು ಒಂದೇ ಗಟ್ಟಿಯಾಗಿ ನಮ್ಮ ಮೋದಿಯವರು ನಾವು ದೃಢವಾಗಿರ್ತೀವಿ. ನಾವು ಇವತ್ತೇನು ನೋಡಿ ಮೆಡಿಸಿನ್ ಕಳಿಸಿಲ್ಲ, ಇವತ್ತು ಅಕ್ಕಿ ಕಳಿಸಿಲ್ಲ, ಇವತ್ತು ಅಲ್ಲಿ ಕಂಗಾಲಾಗಿದ್ದಾರೆ ಅಮೇರಿಕದಲ್ಲಿ. ನಮ್ಮ ಅಕ್ಕಿ ಹೋಗ್ಬೇಕು, ಇಲ್ಲಿನ ಮೆಡಿಸಿನ್ ಹೋಗ್ಬೇಕು, ಇಲ್ಲಾಂದರೆ ಅವ್ರಿಗೆ ಭಾಳ ತೊಂದರೆ ಆಗುತ್ತೆ. ಇವತ್ತೆಲ್ಲ ಅದೇ ಮೋದಿ ಇವತ್ತು ಮಂಡಿ ಊರಿ ನನ್ನ ಫ್ರೆಂಡು ಇವತ್ತು ಆತ್ಮೀಯ ನಮಗೆ ಮೋದಿಯವರು ಇವತ್ತೆಲ್ಲ ನಾವು ಒಂದಾಗಿ ನಾವು ಪ್ರೀತಿಸೋದ್ರಿಂದ ನಾವು ಮತ್ತೇನು ನಮ್ಮ ಏನು ಕಾರ್ಯಕ್ರಮಗಳೆಲ್ಲ ಚೆನ್ನಾಗಿರ್ತದೆ ಅಂತೇಳಿ ಹೇಳಿದ್ದಾರೆ. ಅದನ್ನು ಕುತ್ಕೊಂಡು ಮಾಡ್ತಾರೆ. ಇವತ್ತು ನಮ್ಮ ದೇಶ ಅಷ್ಟೊಂದು ಇವತ್ತು ಬೆಳೆದಿದೆ. ನಮ್ಮ ಪ್ರಧಾನಮಂತ್ರಿ 24 ಗಂಟೆ ಕೂಡ ಕೆಲಸ ಮಾಡಿ ನಮ್ಮ ಸೇವೆ ಮಾಡುವಂಥ ಒಬ್ಬ ಅದ್ಭುತವಾದಂಥ ಹೆಮ್ಮೆಯ ಪ್ರಧಾನಮಂತ್ರಿಯವರು ಇನ್ನೂ 100 ವರ್ಷ ಬಾಳಿ ನಮಗೆ ಇನ್ನೂ ಒಂದು 10-15-20 ವರ್ಷ ನಮಗೆ ಪ್ರಧಾನಮಂತ್ರಿ ಅವರು ಇದ್ದು ಎಲ್ಲರೂ ನಮ್ಮ ದೇಶ ಸೇವೆ ಮಾಡಲಿ, ಅವ್ರು ಭಗವಂತ ಒಳ್ಳೆ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಕುಣಿಗಲ್ ಪುರಾತನ ಇತಿಹಾಸವುಳ್ಳ ದೇವಾಲಯ ದೈವ ಮೂರ್ತಿಗಳ ದರ್ಶನದಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರಕುವಂತಾಗುತ್ತದೆ ಎಂದು ತಹಸೀಲ್ದಾರ್ ರಶ್ಮಿ ತಿಳಿಸಿದರು. ಕಂದಾಯ ಕಚೇರಿಯಲ್ಲಿ ತಾಲೂಕು ಆಡಳಿತ, ತಾಲೂಕು ವಿಶ್ವಕರ್ಮ ಸಮಾಜ ಅಭಿವೃದ್ಧಿ ಸಮಿತಿ ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಶ್ರೀ ವಿಶ್ವಕರ್ಮ ಜಯಂತ್ಯುತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ, ರಾಜ್ಯ ಸರ್ಕಾರ ರಾಷ್ಟ್ರೀಯ ಹಬ್ಬಗಳ ಹೊರತುಪಡಿಸಿ 36 ಮಹಾತ್ಮರ ಜಯಂತಿಯನ್ನ ಪ್ರತಿ ವರ್ಷವೂ ಆಚರಿಸುತ್ತಿದ್ದು, ಮನುಷ್ಯರಾದ ನಾವು ಯಾವುದೇ ಜಾತಿ ಧರ್ಮ ತಾರತಮ್ಯ ಮಾಡದೆ ನೆಮ್ಮದಿಯಾಗಿ ಕಾಣಬೇಕಾಗಿದೆ. ಪುರಾತನ ದೇವಾಲಯಗಳ ನಿರ್ಮಾಣದಲ್ಲಿ ವಿಜ್ಞಾನ ಮತ್ತು ಪರಂಪರೆಯನ್ನ ಶಾಸ್ತ್ರೋಕ್ತವಾಗಿ ಅಳವಡಿಸಿ ನಿರ್ಮಿಸುತ್ತಿದ್ದರು. ದೇವರ ಸನ್ನಿಧಿಯಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ಪ್ರಾರ್ಥಿಸಿದಾಗ ದೂರವಾಗಿ ನೆಮ್ಮದಿ ಪ್ರಾಪ್ತವಾಗುತ್ತದೆ.
ಇಂತಹ ದೈವ ಪುರುಷ ಜನ್ಮ ದಿನಾಚರಣೆ ಸಮಾರಂಭಗಳಿಗೆ ಸಮಾಜದ ಹೆಣ್ಣು ಮಕ್ಕಳು ಹೆಚ್ಚು ಹೆಚ್ಚು ಭಾಗವಹಿಸುವ ಮೂಲಕ ಶಕ್ತಿ ತುಂಬಬೇಕು. ಈ ತಾಲೂಕಿನ ಯಡಿಯೂರು ಮತ್ತು ಹಳೆ ಊರುಗಳಲ್ಲಿ ಪುರಾತನ ದೇವಾಲಯಗಳು ನಿರ್ಮಾಣವಾಗಿವೆ. ತಮ್ಮ ಆಡಳಿತದಲ್ಲಿ ಪ್ರಾಮಾಣಿಕವಾಗಿ ಬಡವರ ಕೆಲಸ ಕಾರ್ಯಗಳನ್ನು ಮಾಡಲಾಗುವುದು ಎಂದು ತಿಳಿಸಿದರು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ ತಾಲೂಕು ವಿಶ್ವಕರ್ಮ ಸಮಾಜ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಮೋಹನ್ ಕುಮಾರ್ ಪಿ, ಮುಖಂಡರಾದ ಕೋಟೆ ಕುಮಾರ್, ನಾಗೇಂದ್ರಾಚಾರ್, ಮೂರ್ತಪ್ಪಾಚಾರ್, ಸುರೇಶ್, ಪ್ರಕಾಶ್ ಕೋಟೆ, ಅರುಣ್ ಕುಮಾರ್, ತ್ರಿಮೂರ್ತಿ, ಉಮೇಶ್, ಶ್ಯಾಮಾಚಾರ್, ಪದ್ಮನಾಭಾಚಾರ್, ಕೆಬಿ ಕುಮಾರ್, ಶಿವಕುಮಾರ್, ಮಂಜುನಾಥ್, ಪ್ರಸನ್ನ ಕುಮಾರ್, ರಘು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ವರದಿ ಎಚ್ಎಂ ಅಶೋಕ ಕುಣಿಗಲ್. ನಮ್ಮಲ್ಲಿ ತಾಲೂಕು ಕಚೇರಿಯಲ್ಲಿ ಸುಮಾರು 36 ಜಯಂತಿಗಳನ್ನು ನಾವು ಆಚರಣೆ ಮಾಡ್ತೇವೆ. ರಾಷ್ಟ್ರೀಯ ಹಬ್ಬಗಳನ್ನು ಕೂಡ ಹೊರತುಪಡಿಸಿ 36 ಜಯಂತಿಗಳನ್ನು ನಾವು ಆಚರಣೆ ಮಾಡ್ತೇವೆ. 36 ಜಯಂತಿಗಳ ಗುರುಗಳು ಕೂಡ ಹೇಳಿರುವಂತದ್ದು ನಾವು ಒಂದು ಆದೇಶ ಆಗಿ ತಗೊಂಡು ಹೋಯ್ತು ಅಂತಂದ್ರೆ, ಮನುಷ್ಯ ಒಂದೇ ಜಾತಿ, ಆ ಮನುಷ್ಯನ ಒಂದು ಜಾತಿಗೆ ನಾವು ಬೇರೆ ಬೇರೆ ಹೆಸರುಗಳನ್ನ ಕೊಟ್ಟು, ಬೇರೆ ಬೇರೆ ಕಸುಬುಗಳನ್ನ ಕೊಟ್ಟು ನಮ್ಮಲ್ಲಿ ನಾವೇ ಒಂದು ತಾರತಮ್ಯವನ್ನ ಹುಟ್ಟಾಕೊಂಡಿದ್ದೀವಿ. ಆ ತಾರತಮ್ಯವನ್ನ ಮೀರಿ ನಾವು ಮೇಲೆ ಬಂದಾಗ ಈ ರೀತಿ ಗುರುಗಳ ಸ್ಥಾನವನ್ನ ಪಡಿತೀವಿ. ಆ ಗುರುಗಳ ಸ್ಥಾನವನ್ನ ಪಡೆದಾಗ ಸಮಾಜಕ್ಕೆ ನಮ್ಮ ಸುತ್ತಲೂ ಇರುವಂತವರಿಗೆ ನಾವು ಒಳ್ಳೆತನ ಬಯಸ್ತೀವಿ, ಒಳ್ಳೆತನ ಮಾಡ್ತೀವಿ ಎನ್ನುವಂಥದ್ದನ್ನ ಎಲ್ಲ ಗುರುಗಳು ಹೇಳಿದ್ದಾರೆ ಅಂತಂದ್ರೆ ತಪ್ಪಾಗುವುದು. ಈ ದಿನ ತಾಲೂಕು ಕಚೇರಿಯಲ್ಲಿ ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಮಾಡ್ತಾ ಇರೋದು ಬಹಳ ಖುಷಿಯ ಸಂಗತಿ. ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ರು. ವಿಶ್ವಕರ್ಮರು ಆರ್ಕಿಟೆಕ್ಟ್ ಆಫ್ ಗಾಡ್ಸ್ ಅಂತ ಕರೀತಾರೆ. ಈ ದೇವಾಲಯಗಳನ್ನ ನೀವು ಎಸ್ಪೆಷಲಿ ಹಿಂದಿನ ಕಾಲದ ದೇವಾಲಯಗಳನ್ನ ನೋಡಿದ್ರೆ ಅದರಲ್ಲಿ ಸೈನ್ಸ್ ಅದರಲ್ಲಿ ಒಂದು ವಿಜ್ಞಾನ ಅಡಿದೆ. ಒಂದು ಗರ್ಭಗುಡಿಯಿಂದ ಒಂದು ದೇವಸ್ಥಾನದ ಧ್ವಜಸ್ತಂಭದವರೆಗೆ ಎಷ್ಟು ಅಡಿಗಳಿರ್ಬೇಕು ಅಥವಾ ಎಷ್ಟು ಹೆಜ್ಜೆಗಳಿರ್ಬೇಕು ಅಥವಾ ಎಷ್ಟು ಮೀಟರ್ಸ್ ಇರಬೇಕು, ಇಟ್ ಇಸ್ ಸೈನ್ಸ್. ಆ ಒಂದು ರೇಷಿಯೋ ಏನಿದೆ, ಆ ರೇಷಿಯೋ ಅಲ್ಲಿರುವಂತಹ ಒಂದು ಎನರ್ಜಿಯನ್ನ, ಆರಾನ, ಗರ್ಭಗುಡಿಯನ್ನ, ಸ್ಯಾನಿಟಿಟಿಯನ್ನ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋದು ಕೂಡ ಇವತ್ತು ಬಹಳಷ್ಟು ರಿಸರ್ಚ್ಗಳಲ್ಲಿ, ಬಹಳಷ್ಟು ಸಂಶೋಧನೆಗಳಲ್ಲಿ ತಿಳಿದು ಬಂದಿದೆ. ನಾವು ಸ್ವಲ್ಪ ಮೈಂಡ್ ನಮ್ಗೆ ಅಪ್ಸೆಟ್ ಆಗಿದ್ದಾಗ ಇಲ್ಲೇ ಸಿದ್ಧಿಗಂಗಾ ದೇವಸ್ಥಾನಕ್ಕೋ, ಇಲ್ಲ ಈ ಕಡೆ ಹುಲಿಗಮ್ಮ ದೇವಸ್ಥಾನಕ್ಕೋ, ಚುನಿ ಚೌಡೇಶ್ವರಿ ದೇವಸ್ಥಾನಕ್ಕೋ, ಯಾವುದೇ ಒಂದು ಹಳೆಯ ಪುರಾತನ ದೇವಸ್ಥಾನಗಳು ನೋಡಿದ್ರೆ ಬಹಳಷ್ಟು ಇದೆ. ಯಾರೋ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ನಮ್ಗೆ ಅಲ್ಲಿ ಒಂದು ಸ್ವಲ್ಪ ಕಾಮ್ನೆಸ್ ಸಿಗುತ್ತೆ, ಒಂದು ಸ್ವಲ್ಪ ಶಾಂತಿ ಸಿಗುತ್ತೆ ಮನಸ್ಸಿಗೆ. ಆ ಶಾಂತಿ ಸಿಗ್ಬೇಕು ಅಂತಂದ್ರೆ ಅಲ್ಲಿ ಏನೋ ಒಂದು ವರ್ಕ್ ಆಗ್ತಿದೆ ಅಂತ ಹೇಳಿ, ಆ ಏನ್ ವರ್ಕ್ ಆಗ್ತಿದೆ ಅಂತ ನೋಡೋದಾಯ್ತು ಅಂತಂದ್ರೆ, ಇಂತಹ ಮಹಾನ್ ಗುರುಗಳು ಅವರ ಕಾಲದಲ್ಲಿ ತಿಳಿಸಿರುವಂತಹ ಒಂದು ವಿಜ್ಞಾನ, ಆ ವಿಜ್ಞಾನವನ್ನ ನಾವು ಇವತ್ತು ಎಷ್ಟು ಅರ್ಥ ಕೊಟ್ಟಿದ್ದೀವಿ ಅನ್ನೋದನ್ನ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಅಷ್ಟು ಡೀಪ್ ಆಗಿ ಒಂದು ನಾಲೆಡ್ಜ್ ಅನ್ನ ಗೇನ್ ಮಾಡ್ಕೊಳ್ಳೋದು ಒಂದು ಲೈಫ್ ಟೈಮ್ ನಲ್ಲಿ ಸಾಧ್ಯ ಆಗೋದಿಲ್ಲ ನನ್ನ ಪ್ರಕಾರ. ಬಹುಶಃ ನಾವು ಎಷ್ಟೇ ಯೋಚನೆ ಮಾಡಿದ್ರು, ಚಿಕ್ಕ ವಯಸ್ಸಿಂದ ಕೂಡ ನಾವು ಒಂದೇ ವಿಚಾರದಲ್ಲಿ, ಒಂದೇ ವಿಜ್ಞಾನದ ಬಗ್ಗೆ, ಎಸ್ಪೆಷಲಿ ಈಗ ಟೆಂಪಲ್ ಸೈನ್ಸ್ ಅಂತಾನೆ ತಗೊಳ್ಳಿ, ಸಬ್ಜೆಕ್ಟ್ ಇದೆ ಸರ್. ಆ ಟೆಂಪಲ್ ಸೈನ್ಸ್ ಅನ್ನೇ ನಾವು ಚಿಕ್ಕ ಮಕ್ಕಳಿಂದ ಓದ್ಕೊಂಡು ಬಂದ್ರು ಪ್ರಾಬಬ್ಲಿ ಹಳೆ ಕಾಲದಿಂದ ನಮ್ಗೆ ಏನು ಜ್ಞಾನ ಹರಿದು ಬಂದಿದೆ ಅದನ್ನ ಪೂರ್ತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಇಡೀ ಲೈಫ್ ಟೈಮ್ ಆದ್ರೂ ಸಾಕಾಗೋದಿಲ್ಲ ಅಂತ ಅನ್ಸುತ್ತೆ, ಅಷ್ಟು ಜ್ಞಾನ ಆಗಿದೆ. ಬಂದಿರೋದು ಸಂತೋಷ ಆಯ್ತು. ಇದೇ ತರ ಸಹಕಾರ ಇರಲಿ ಮುಂದಕ್ಕೆ. ಥ್ಯಾಂಕ್ ಯು. ಮೋದಿಜಿ ಹುಟ್ಟುಹಬ್ಬದ ಹಿನ್ನೆಲೆ ಕುರುಟಹಳ್ಳಿಯಲ್ಲಿ ಸ್ವಚ್ಛತಾ ಅಭಿಯಾನ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಕುರುಟಹಳ್ಳಿ ಗ್ರಾಮದಲ್ಲಿ ಇರುವ ಶ್ರೀ ಸಾಯಿಬಾಬಾ ಮಂದಿರದ ಸುತ್ತಮುತ್ತ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಆಯೋಜಕರಾದ ಕುರುಟಹಳ್ಳಿ ಡಾಬಾ ಮಂಜುನಾಥ್, ಬಿಜೆಪಿ ಮುಖಂಡರಾದ ನಾ ಶಂಕರ್, ಬ್ಯಾಲಹಳ್ಳಿ ಆಂಜನೇಯ ರೆಡ್ಡಿ, ವಿನೋದ್ ಕುಮಾರ್, ಕೋಟಗಲ್ ಪ್ರದೀಪ್, ಎನ್ಎಸ್ಆರ್ ಶ್ರೀನಿವಾಸ್, ಸದಾಶಿವ ರೆಡ್ಡಿ, ಮಾಡಿಕೆರೆ ಅರುಣ್ ಕುಮಾರ್, ಮೂರ್ತಿ, ಅಜಯ್, ಶ್ರೀರಾಮರೆಡ್ಡಿ, ಶ್ರೀಧರ್, ನವೀನ್ ಕುಮಾರ್, ನಾಗೇಶ್, ವೀರಭದ್ರಪ್ಪ, ನಂಜುಂಡಪ್ಪ, ಮಿಥುನ್, ರಾಮ್ ಚರಣ್, ಶ್ರೀನಿವಾಸ್, ಚಂದ್ರ, ಮುರುಳಿ, ವೇಣು ಹಾಗೂ ಕುರುಟಹಳ್ಳಿ ಗ್ರಾಮಸ್ಥರು ಹಾಗೂ ನರೇಂದ್ರ ಮೋದಿಜಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಜೊತೆಗೆ ಮೋದಿಜಿಯವರಿಗೆ ಶುಭ ಹಾರೈಸಿದ್ರು. ವರದಿ ರವಿಕುಮಾರ್, ನ್ಯೂಸ್ ಬ್ಯೂರೋ, ಪ್ರಜಾಪವರ್ ಟಿವಿ, ಚಿಂತಾಮಣಿ. ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಅನೇಕ ಯೋಜನೆಗಳು ಮತ್ತೆ ಮತ್ತೆ ಹೇಳೋದು ಅದು ಒಳ್ಳೆಯದಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು ಆತ್ಮನಿರ್ಭರ ಒಂದು ಏನು ಯಶಸ್ವಿ ಯೋಜನೆ ಇದೆ, ಆ ಯೋಜನೆಯನ್ನು ನಾವು ಕಳೆದ ಒಂದು ಏನು
ಪಹಲ್ಗಾಮಲ್ಲಿ ಆದಂಥ ದಾಳಿ, ಕಾಶ್ಮೀರದಲ್ಲಿ ಪಹಲ್ಗಾಮ್ ಆದಂಥ ದಾಳಿಯಲ್ಲಿ ಅದರ ಮುಂದುವರೆದ ಭಾಗವಾಗಿ ನಮ್ಮ ಕಡೆಯಿಂದ ಆಪರೇಷನ್ ಶುರು ಮಾಡಿದ್ವಿ. ಆ ಆಪರೇಷನ್ ಶುರು ಮಾಡಿದಂಥ ಎಲ್ಲ ಏನು ಫೈಟ್ ಇದ್ದಾವೆಲ್ಲ ನಾವು ಆಪರೇಷನ್ ಮುಖಾಂತರ ಮಾಡಿದಂಥ ಒಂದು ನಿರ್ಮಾಣಗಳಾಗಿತ್ತು. ಅಂದರೆ ಇವತ್ತು ಭಾರತ ಎಷ್ಟು ಮುಂದುವರೆದಿದೆ ಅನ್ನೋದರಲ್ಲಿ ಇವತ್ತು ಎಲ್ಲ ಜನತೆಗೆ ಗೊತ್ತಾಗ್ತಾ ಇದೆ. ಇವತ್ತು ಅಮೆರಿಕ ನಮ್ಮನ್ನು ಪದೇ ನಮ್ಮ ಜೊತೆ ಒಪ್ಪಂದ ಮಾಡ್ಕೊಳ್ಳೋಕ್ಕೆ ಕೇಳ್ಕೊಂಡು ಬರ್ತಾ ಇದೆ. ಅಂದರೆ ಇವತ್ತು ನರೇಂದ್ರ ಮೋದಿ ವಿಶ್ವಕ್ಕೆ ನಮ್ಮ ಭಾರತಕ್ಕೆ ಮತ್ತು ಇಡೀ ಪ್ರಪಂಚಕ್ಕೆ ಮಾದರಿಯಾಗಿದ್ದಾರೆ. ಇವತ್ತು ಏನು ಅವರು ಒಂದು ವಿಶ್ವ ಯೋಗ ದಿನ ಮಾಡಿದ್ರು, ಅದನ್ನು ಇಡೀ ವಿಶ್ವಾದ್ಯಂತ ಮಾಡ್ತಾ ಇದ್ದಾರೆ. ಅಂದರೆ ಇವತ್ತು ಅವರು ಒಂದು ಅಪಾರವಾದಂಥ ಅವರು ಏನು ದೂರದೃಷ್ಟಿ ಇತ್ತು ಅದನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕಿದೆ. ಚಿಂತಾಮಣಿ ನಗರದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಚಿಂತಾಮಣಿ ನಗರದ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಉನ್ನತ ಶಿಕ್ಷಣ ಸಚಿವರು ಹಾಗೂ ಕ್ಷೇತ್ರದ ಶಾಸಕರು ಆದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕಿದ್ದು, ಈ ಹಿನ್ನೆಲೆಯಲ್ಲಿ ಅನೇಕ ಯೋಜನೆಗಳನ್ನು ರೂಪಿಸಿರುವುದಾಗಿ ಹೇಳಿದ ಅವರು, ವಿದೇಶಿ ಸಂಸ್ಥೆಯ ಹಲವು ವಿಶ್ವವಿದ್ಯಾಲಯಗಳು ಬೆಂಗಳೂರಿನಲ್ಲಿ ತಮ್ಮ ಶಾಖೆಗಳನ್ನು ಆರಂಭಿಸುವ ಮೂಲಕ ಇಲ್ಲಿನ ವಿದ್ಯಾರ್ಥಿಗಳು ಹೆಚ್ಚಿನ ವ್ಯಾಸಂಗಕ್ಕಾಗಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಹೊರ ದೇಶಗಳಿಗೆ ಹೋಗುವ ಪರಿಸ್ಥಿತಿ ತಪ್ಪುತ್ತದೆ ಎಂದು ಹೇಳಿದರು. ಈ ವೇಳೆ ಶಿಕ್ಷಕರ ಸಂಘದ ಎಲ್ಲಾ ಸದಸ್ಯರು ಹಾಜರಿದ್ದರು. ವರದಿ ರವಿಕುಮಾರ್, ನ್ಯೂಸ್ ಬ್ಯೂರೋ, ಪ್ರಜಾಪವ ಟಿವಿ, ಚಿಂತಾಮಣಿ. ಒಂದು 20-30 ಕಿಲೋಮೀಟರ್ ಬಂದರೂ ಪರವಾಗಿಲ್ಲ, ಆದರೆ ಒಂದು ರೀತಿ ಸ್ಪರ್ಧೆ ಏರ್ಪಡ್ತಕ್ಕಂಥ ಒಂದು ವಾತಾವರಣದಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಅದರಿಂದ ಇವತ್ತು ಇವೆಲ್ಲ ಹಲವಾರು ಸಮಸ್ಯೆಗಳು ಇವತ್ತು ನಮ್ಮನ್ನ ಕಾಡ್ತಾ ಇದ್ದಾವೆ. ನಾನು ಏನಿವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕು ಅಂತ ಇವತ್ತು ವಿದೇಶದ ವಿಶ್ವವಿದ್ಯಾಲಯಗಳು ಬೆಂಗಳೂರಿನಲ್ಲಿ ಸ್ಥಾಪನೆ ಆಗ್ತಾ ಇದ್ದಾವೆ. ಕೆಲವರು ಖಾಸಗಿ ವಿಶ್ವವಿದ್ಯಾಲಯಗಳು ನನ್ನ ಹತ್ರ ಕೇಳಿದ್ರು, ಸರ್ ನಮಗೆಲ್ಲ ತೊಂದರೆ ಆಗುತ್ತೆ ಅಂತ. ನಾನು ಹೇಳಿದೆ, ಯಾವ ರೀತಿ ತೊಂದರೆ ಆಗುತ್ತೆ ಹೇಳಿ. ಇವತ್ತು ಬಹಳಷ್ಟು ಜನ ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡಬೇಕು ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಹೋಗುವಂಥ ಪರಿಸ್ಥಿತಿ. ಇವತ್ತು ಅದೇ ವಿದೇಶದ ಪದವಿ ನಮ್ಮ ಮನೆ ಬಾಗಿಲು ಬೆಂಗಳೂರು ಅಥವಾ ಸುತ್ತಲೂ ಬಂದಾಗ ಕಮ್ಮಿ ದರದಲ್ಲಿ 20, 30, 40 ಲಕ್ಷ ಕೊಡೋ ಬದಲು ಇನ್ನೂ ಒಂದಷ್ಟು ಕಮ್ಮಿ, ಒಂದು 15-20% ಕಮ್ಮಿ ಆದರೂ ಕೂಡ ಆ ವಿದೇಶದ ಒಂದು ಪದವಿಯನ್ನ ನಮಗೆ ಕೈಗೆಟ್ಟಿರ್ತಕ್ಕಂಥ ರೀತಿ ಆಗುತ್ತೆ. ಅವರು ಬಂದಂಥ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ಬೋಧಕರಿಗೆ ಒಂದು ಅವಕಾಶ ಆಗುತ್ತೆ. ಆ ವಿದೇಶದ ಕಾಲೇಜುಗಳಲ್ಲಿ ಬೋಧನೆ ಮಾಡತಕ್ಕಂಥ ಅವಕಾಶ, ಅವರ ಪ್ರತಿಭೆಗೆ ಅನುಗುಣವಾಗಿ ಅವಕಾಶಗಳು ಲಭಿಸ್ತವೆ. ಒಂದು ರೀತಿ ಆರೋಗ್ಯಕರವಾದಂಥ ಒಂದು ಸ್ಪರ್ಧೆ ಏರ್ಪಡುತ್ತೆ. ನಮ್ಮಲ್ಲಿರ್ತಕ್ಕಂಥ ಖಾಸಗಿ ವಿಶ್ವವಿದ್ಯಾಲಯ ಇರ್ಬೋದು, ನಮ್ಮಲ್ಲಿರ್ತಕ್ಕಂಥ ಸರ್ಕಾರಿ ವಿಶ್ವವಿದ್ಯಾಲಯಗಳಿರ್ಬೋದು, ಅಲ್ಲಿ ಒಂದು ರೀತಿ ಸ್ಪರ್ಧೆ ಏರ್ಪಟ್ಟಾಗ ಗುಣಮಟ್ಟ ತಂತಾನಾಗೆ ವೃದ್ಧಿ ಆಗ್ತಕ್ಕಂಥದ್ದಕ್ಕೆ, ಮೇಲ್ಬರತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ. ನಾವು ಯಾವುದೇ ಆಗಲಿ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಹೇಳಿದ್ರು. ಬೆಂಗಳೂರಿನಲ್ಲಿ ಒಂದು ಉದಾಹರಣೆ ಹೇಳ್ತೀನಿ. ಮೆಟ್ರೋ ಬಂತು, ಮೆಟ್ರೋ ರೈಲ್ ಅಲ್ಲ, ಮೆಟ್ರೋ ಹೋಲ್ಸೇಲ್ ಬಂತು. ಬಹಳಷ್ಟು ಜನ ಅಲ್ಲಿ ತಲುಪೇಟೆ ಆ ಕಡೆ ಈ ಕಡೆ ವ್ಯಾಪಾರ ಮಾಡೋರು ಎಲ್ಲ ವ್ಯಾಪಾರಸ್ಥರು ಸ್ಟ್ರೈಕ್ ಮಾಡಿದ್ರು. ಕೆಆರ್ಪುರ ಪ್ರಧಾನಿ ನರೇಂದ್ರ ಮೋದಿಯವರ 75ನೇ ಹುಟ್ಟುಹಬ್ಬ ಸಂಭ್ರಮ. ಪ್ರಧಾನಿ ಹುಟ್ಟುಹಬ್ಬದ ಹಿನ್ನೆಲೆ ಕೆಆರ್ಪುರದಲ್ಲಿ ಸೇವಾ ಕಾರ್ಯಗಳ ಮೂಲಕ ಆಚರಣೆ. ಕೆಆರ್ಪುರದ ಕೋಟೆ ವೆಂಕಟೇಶ್ವರ ದೇವಾಲಯದಲ್ಲಿ ಗೋವಿಗೆ ಪೂಜೆ, ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ವಿತರಣೆ, ಸಸಿ ನೆಡುವ ಹಾಗೂ ಸ್ವಚ್ಛತಾ ಅಭಿಯಾನ, ಪೌರ ಕಾರ್ಮಿಕರಿಗೆ ವಸ್ತ್ರ ವಿತರಣೆ. ಶಾಸಕ ಭೈರತಿ ಬಸವರಾಜ್ ನೇತೃತ್ವದಲ್ಲಿ ಆಯೋಜನೆ. ಶಾಸಕರೊಂದಿಗೆ ಸಾವಿರಾರು ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿ. ನಮ್ಮ ನೆಚ್ಚಿನ ನಾಯಕರು, ಈ ದೇಶ ಕಂಡ ಅಪ್ರತಿಮ ನಾಯಕ, ನಮ್ಮ ದೇಶವನ್ನು ಅತ್ಯುನ್ನತ ತಂಗತಕ್ಕಂಥ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಜನ್ಮದಿನ. ಅವರು ಒಂದು ಮಾತನ್ನು ಹೇಳಿದ್ರು, ಈ ದೇಶ ಸ್ವಚ್ಛವಾಗಿರಬೇಕು. ಆ ನಿಟ್ಟಿನಲ್ಲಿ ಕಾರ್ಯಕರ್ತರು ದೇಶದ ರಸ್ತೆಯನ್ನು ಸ್ವಚ್ಛ ಮಾಡುವ ಮುಖೇನ ನನಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ, ಯಾವುದೇ ಕೇಕನ್ನು ಕಟ್ ಮಾಡೋದಾಗಲಿ, ಆರ ತುರಾಯಿ ಆಗಲಿ ಅಥವಾ ಬೇರೆ ರೀತಿಯ ಕಾರ್ಯಕ್ರಮವನ್ನು ಮಾಡಬಾರ್ದು ಅನ್ನೋ ಒಂದು ಆದೇಶದ ಮೇರೆಗೆ ಇವತ್ತು ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಸುಮಾರು 100 ಕಡೆ ಇವತ್ತು ಕೆಆರ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಈ ರೀತಿಯಾದಂಥ ಕಸ ಕಡ್ಡಿಗಳು ಬಿದ್ದಿದೆ ಅದನ್ನು ಸ್ವಚ್ಛ ಮಾಡುವಂಥ ಕಾರ್ಯಕ್ರಮ ಒಂದು. ಅದಾದಮೇಲೆ ರೋಗಿಗಳಿಗೆ, ವಿಶೇಷವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂಥ ಬಡ ರೋಗಿಗಳಿಗೆ ಇವತ್ತು ಉಚಿತವಾಗಿ
ಹಣ್ಣು ಹಂಪಲು ಬ್ರೆಡ್ಡನ್ನು ವಿತರಣೆ ಮಾಡೋಂಥ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ. ಅದಾದಮೇಲೆ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಗಿಡ ನೆಡುವ ಕಾರ್ಯಕ್ರಮ ಕೂಡ ಇವತ್ತು ಹಮ್ಮಿಕೊಂಡು ಸಾಕಷ್ಟು ಸಸಿಗಳನ್ನು ಹಾಕಿದ್ದೇವೆ, ಮುಂದೆ ಕೂಡ ಮಾಡ್ತಾಯಿದ್ವಿ. ಅದಾದಮೇಲೆ ಇವತ್ತು ವಿಶೇಷವಾಗಿ ನಾವು ಗೋವನ್ನು ಪೂಜೆಯನ್ನು ಮಾಡೋ ಮುಖೇನ ಒಂದು ಇದನ್ನು ಸಾರುವಂಥ ಕೆಲಸವನ್ನು ಕೂಡ ಇವತ್ತು ಮಾಡಿದ್ದೇವೆ. ಅದಾದಮೇಲೆ ಎಲ್ಲ ಪೌರ ಕಾರ್ಮಿಕರಿಗೂ ಕೂಡ ಇವತ್ತು ಉಚಿತವಾಗಿ ಮೋದಿಯವರ ಹೆಸರಲ್ಲಿ ಉಚಿತವಾಗಿ ಬಟ್ಟೆ ವಿತರಣೆ ಮಾಡ್ತಾ ಇದ್ವಿ. ಮತ್ತು ಅವರೆಲ್ಲರೂ ಕೂಡ ಉಪಹಾರವನ್ನು ಕೂಡ ಏರ್ಪಾಡು ಮಾಡಿದ್ವಿ. ಇದಾದಮೇಲೆ ನಾಳೆ ಕೂಡ ಈ ಕಾರ್ಯಕ್ರಮಗಳನ್ನು ಇಡೀ ಕ್ಷೇತ್ರದಲ್ಲಿ ಮುಂದುವರಿಸ್ತೀವಿ. ಎಲ್ಲೆಲ್ಲಿ ಪೌರ ಕಾರ್ಮಿಕರಿದ್ದಾರೆ ಇದ್ದಲ್ಲಿ ಪೌರ ಕಾರ್ಮಿಕರಿಗೆ ಸಹಾಯ ಮಾಡಬೇಕು, ಯಾರ್ಯಾರಿಗೆ ಬಡವರಿದ್ದಾರೆ ಅವ್ರಿಗೆ ಸಹಕಾರ ಕೊಡೋದಿದ್ದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಆದೇಶದ ಮೇರೆಗೆ, ನಮ್ಮ ಪಕ್ಷದ ಆದೇಶದ ಮೇರೆಗೆ ಇವತ್ತು ಈ ಕೆಲಸಗಳನ್ನು ನಾವೆಲ್ಲರೂ ಸೇರಿ ಮಾಡ್ತಾಯಿದ್ವಿ. ಇವತ್ತೆಲ್ಲ ನಮ್ಮ ಅಧ್ಯಕ್ಷರಿಂದ ಹಿಡಿದು ಮಹಿಳಾ ಅಧ್ಯಕ್ಷರಿಂದ ಹಿಡಿದು ಸುಮಾರು 15 ದಿವಸಗಳ ಕಾಲ ಈ ಅಭಿಯಾನ ನಡೀತದೆ. ಇನ್ನು ಅನೇಕ ಯಾರು ಈ ದೇಶದ ಕಟ್ಟಲಿಕ್ಕೆ ಸಹಕಾರಿಯಾಗಿದ್ದಾರೆ ಅವರ ಜನ್ಮದಿನಗಳ ಅಂಗವಾಗಿ ಕೂಡ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದ್ದು. ಹಾಗಾಗಿ ಇದು ನಿರಂತರವಾಗಿ ನಡೀತದೆ. ಹಾಗಾಗಿ ಇವತ್ತು ನಾನು ಕ್ಷೇತ್ರದ ಜನತೆ ಪರವಾಗಿ, ಕರ್ನಾಟಕ ರಾಜ್ಯದ ಜನತೆ ಪರವಾಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಬಡವರ ಪರವಾಗಿ ನಾನು ಅವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ. ಕೆಆರ್ಪುರ ಪ್ರಧಾನಿ ನರೇಂದ್ರ ಮೋದಿಯವರ 75ನೇ ಹುಟ್ಟುಹಬ್ಬ ಸಂಭ್ರಮ. ಪ್ರಧಾನಿ ಹುಟ್ಟುಹಬ್ಬದ ಹಿನ್ನೆಲೆ ಕೆಆರ್ಪುರದಲ್ಲಿ ಸೇವಾ ಕಾರ್ಯಗಳ ಮೂಲಕ ಆಚರಣೆ. ಕೆಆರ್ಪುರದ ಕೋಟೆ ವೆಂಕಟೇಶ್ವರ ದೇವಾಲಯದಲ್ಲಿ ಗೋವಿಗೆ ಪೂಜೆ, ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ವಿತರಣೆ, ಸಸಿ ನೆಡುವ ಹಾಗೂ ಸ್ವಚ್ಛತಾ ಅಭಿಯಾನ, ಪೌರ ಕಾರ್ಮಿಕರಿಗೆ ವಸ್ತ್ರ ವಿತರಣೆ, ಶಾಸಕ ಭೈರತಿ ಬಸವರಾಜ್ ನೇತೃತ್ವದಲ್ಲಿ ಆಯೋಜನೆ, ಶಾಸಕರೊಂದಿಗೆ ಸಾವಿರಾರು ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿ. ನಮ್ಮ ನೆಚ್ಚಿನ ನಾಯಕರು, ಈ ದೇಶ ಕಂಡ ಅಪ್ರತಿಮ ನಾಯಕ, ನಮ್ಮ ದೇಶವನ್ನು ಅತ್ಯುನ್ನತ ತೆಗೆದುಕೊಂಡಂಥ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಜನ್ಮದಿನ. ಅವರು ಒಂದು ಮಾತನ್ನು ಹೇಳಿದ್ರು, ಈ ದೇಶ ಸ್ವಚ್ಛವಾಗಿರಬೇಕು. ಆ ನಿಟ್ಟಿನಲ್ಲಿ ಕಾರ್ಯಕರ್ತರು ದೇಶದ ರಸ್ತೆಯನ್ನು ಸ್ವಚ್ಛ ಮಾಡುವ ಮುಖೇನ ನನಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ, ಯಾವುದೇ ಕೇಕನ್ನು ಕಟ್ ಮಾಡೋದಾಗಲಿ, ಆರ ತುರಾಯಿ ಆಗಲಿ ಅಥವಾ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ಮಾಡಬಾರ್ದು ಅನ್ನೋ ಒಂದು ಆದೇಶದ ಮೇರೆಗೆ ಇವತ್ತು ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಸುಮಾರು 100 ಕಡೆ ಇವತ್ತು ಕೆಆರ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಈ ರೀತಿಯಾದಂಥ ಕಸ ಕಡ್ಡಿಗಳು ಬಿದ್ದಿದೆ ಅದನ್ನು ಸ್ವಚ್ಛ ಮಾಡುವಂಥ ಕಾರ್ಯಕ್ರಮ ಒಂದು. ಅದಾದಮೇಲೆ ರೋಗಿಗಳಿಗೆ, ವಿಶೇಷವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂಥ ಬಡ ರೋಗಿಗಳಿಗೆ ಇವತ್ತು ಉಚಿತವಾಗಿ ಹಣ್ಣು ಹಂಪಲು ಬ್ರೆಡ್ಡನ್ನು ವಿತರಣೆ ಮಾಡೋಂಥ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ. ಅದಾದಮೇಲೆ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಗಿಡ ನೆಡುವ ಕಾರ್ಯಕ್ರಮ ಕೂಡ ಇವತ್ತು ಹಮ್ಮಿಕೊಂಡು ಸಾಕಷ್ಟು ಸಸಿಗಳನ್ನು ಹಾಕಿದ್ದೇವೆ, ಮುಂದೆ ಕೂಡ ಮಾಡ್ತಾಯಿದ್ವಿ. ಅದಾದಮೇಲೆ ಇವತ್ತು ವಿಶೇಷವಾಗಿ ನಾವು ಗೋವನ್ನು ಪೂಜೆಯನ್ನು ಮಾಡೋ ಮುಖೇನ ಒಂದು ಇದನ್ನು ಸಾರುವಂಥ ಕೆಲಸವನ್ನು ಕೂಡ ಇವತ್ತು ಮಾಡಿದ್ದೇವೆ. ಅದಾದಮೇಲೆ ಎಲ್ಲ ಪೌರ ಕಾರ್ಮಿಕರಿಗೂ ಕೂಡ ಇವತ್ತು ಉಚಿತವಾಗಿ ಮೋದಿಯವರ ಹೆಸರಲ್ಲಿ ಉಚಿತವಾಗಿ ಬಟ್ಟೆ ವಿತರಣೆ ಮಾಡ್ತಾ ಇದ್ವಿ. ಮತ್ತು ಅವರೆಲ್ಲರೂ ಕೂಡ ಉಪಹಾರವನ್ನು ಕೂಡ ಏರ್ಪಾಡು ಮಾಡಿದ್ವಿ. ಇದಾದಮೇಲೆ ನಾಳೆ ಕೂಡ ಈ ಕಾರ್ಯಕ್ರಮಗಳನ್ನು ಇಡೀ ಕ್ಷೇತ್ರದಲ್ಲಿ ಮುಂದುವರಿಸ್ತೀವಿ. ಎಲ್ಲೆಲ್ಲಿ ಪೌರ ಕಾರ್ಮಿಕರಿದ್ದಾರೆ ಇದ್ದಲ್ಲಿ ಪೌರ ಕಾರ್ಮಿಕರಿಗೆ ಸಹಾಯ ಮಾಡಬೇಕು, ಯಾರ್ಯಾರಿಗೆ ಬಡವರಿದ್ದಾರೆ ಅವ್ರಿಗೆ ಸಹಕಾರ ಕೊಡೋದಿದ್ದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಆದೇಶದ ಮೇರೆಗೆ, ನಮ್ಮ ಪಕ್ಷದ ಆದೇಶದ ಮೇರೆಗೆ ಇವತ್ತು ಈ ಕೆಲಸಗಳನ್ನು ನಾವೆಲ್ಲರೂ ಸೇರಿ ಮಾಡ್ತಾಯಿದ್ವಿ. ಇವತ್ತೆಲ್ಲ ನಮ್ಮ ಅಧ್ಯಕ್ಷರಿಂದ ಹಿಡಿದು ಮಹಿಳಾ ಅಧ್ಯಕ್ಷರಿಂದ ಹಿಡಿದು ಸುಮಾರು 15 ದಿವಸಗಳ ಕಾಲ ಈ ಅಭಿಯಾನ ನಡೀತದೆ. ಇನ್ನು ಅನೇಕ ಯಾರು ಈ ದೇಶದ ಕಟ್ಟಲಿಕ್ಕೆ ಸಹಕಾರಿಯಾಗಿದ್ದಾರೆ ಅವರ ಜನ್ಮದಿನಗಳ ಅಂಗವಾಗಿ ಕೂಡ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದ್ದು. ಹಾಗಾಗಿ ಇದು ನಿರಂತರವಾಗಿ ನಡೀತದೆ. ಹಾಗಾಗಿ ಇವತ್ತು ನಾನು ಈ ಕ್ಷೇತ್ರದ ಜನತೆ ಪರವಾಗಿ, ಕರ್ನಾಟಕ ರಾಜ್ಯದ ಜನತೆ ಪರವಾಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಬಡವರ ಪರವಾಗಿ ನಾನು ಅವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ. 19/9/2025 ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆಯವರೆಗೆ 66/11 ಕೆವಿ ಸೌತ್ ಸಿಟಿ ಉಪಕೇಂದ್ರದಲ್ಲಿ ಕೆಪಿಟಿಸಿಎಲ್ ಅಧಿಕಾರಿಗಳಿಂದ ನಿರ್ವಹಣಾ ಕಾರ್ಯ ನಡೆಯುವ ಕಾರಣ ಈ ಅವಧಿಯಲ್ಲಿ ವಿದ್ಯುತ್ ಸರಬರಾಜು ಸ್ಥಗಿತಗೊಳ್ಳಲಾಗಿದೆ. ಪ್ರಭಾವಿತ ಪ್ರದೇಶಗಳು: ಅರಕೆರೆ, ಮಿಕೋ ಲೇಔಟ್, ಬಿಂದ್ರವನ ಲೇಔಟ್, ಲಕ್ಷ್ಮಿ ಲೇಔಟ್, ಮಂಜುನಾಥ ಲೇಔಟ್, ಓಂಕಾರ ನಗರ, ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, ವಿಜಯಶ್ರೀ ಲೇಔಟ್, ಸನ್ ಸಿಟಿ, ರಾಮಯ್ಯ ಸಿಟಿ, ಸ್ಥಾಯಿ ಎನ್ಕ್ಲಾವ್,
ಆರಾಧನಾ ಲೇಔಟ್, ಕೊತ್ತೂರು ದಿನ್ನೆ, ನಾಯಕ ಲೇಔಟ್, ವೆಂಕಟೇಶ್ವರ ಬಿಡಿಎ ಲೇಔಟ್, ಕ್ಲಾಸಿಕ್ ಆರ್ಕೇಡ್, ಮೀನಾಕ್ಷಿ ಲೇಔಟ್, ಕಲೇನ ಅಗ್ರಹಾರ, ಬಿಕೆ ಸರ್ಕಲ್, ಜಂಬೂ ಸವಾರಿ ದಿನ್ನೆ, ಸುರಭಿ ನಗರ, ಗೊಟ್ಟಿಗೆರೆ, ಐಡಿಬಿಐ ಲೇಔಟ್, ಸೌತ್ ಅವೆನ್ಯೂ, ಪವಮನ್ನಗರ, ಕೊಂಬತ್ತಳ್ಳಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳು. ವರದಿ ವೇದಮೂರ್ತಿ, ಪ್ರಜಾಪವರ್ ಟಿವಿ, ಬೆಂಗಳೂರು. 48ನೇ ವರ್ಷದ ಶ್ರೀ ಭಗವಾನ್ ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ವಿಶ್ವಕರ್ಮ ಸಮುದಾಯದವರು ವಾಸ್ತುಶಿಲ್ಪದ ನೈಪುಣ್ಯತೆಯನ್ನು ಪಡೆದು ತಮ್ಮ ಪಂಚ ಕಸುವಿನ ಜೊತೆ ಮೈಗೂಡಿಸಿಕೊಂಡು ಸೃಷ್ಟಿಕರ್ತರಾಗಿದ್ದಾರೆ ಎಂದು ಶಾಸಕ ಟಿ ರಘುಮೂರ್ತಿ ತಿಳಿಸಿದರು. ಇವರು ನಗರದ ತಾಲೂಕು ಕಚೇರಿ ಹಾಗೂ ವಿಶ್ವಕರ್ಮ ಕಲ್ಯಾಣ ಮಂಟಪದಲ್ಲಿ 48ನೇ ವರ್ಷದ ಶ್ರೀ ಭಗವಾನ್ ವಿಶ್ವಕರ್ಮ ಜಯಂತ್ಯೋತ್ಸವ ಸಮಾರಂಭಕ್ಕೆ ಭಾಗವಹಿಸಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು. ವಿಶ್ವಕರ್ಮರು ಪುರಾತನ ಹಿಂದೂ ಧರ್ಮದ ಸಂಸ್ಕೃತಿ ಅಡಿಯಲ್ಲಿ ಬಂದಂತಹ ಸಮುದಾಯವಾಗಿದ್ದು, ಈ ಸಮುದಾಯವು ತಮ್ಮ ಕಾಯಕ ಪಂಚ ಕಸುಬುಗಳಾದ ಚಿನ್ನ, ಬೆಳ್ಳಿ, ಮರಗೆಲಸ, ಹಿತ್ತಾಳೆ, ಕಂಚು, ಕಬ್ಬಿಣ ಸೇರಿದಂತೆ ಅಸ್ತ್ರಗಳು ಸಹ ಮಾಡಿ ಎಲ್ಲ ಸಮುದಾಯಗಳಿಗೆ ಮಾದರಿಯಾಗಿದ್ದಾರೆ. ಇದು ಅಲ್ಲದೆ ಸಾಧಕ ಸಲಕರಣೆಗಳಾದ ಮರದ ರಥಗಳು, ಮಹಲುಗಳು ಸೇರಿದಂತೆ ವಾಸ್ತುಶಿಲ್ಪದ ನೈಪುಣ್ಯತೆಯನ್ನು ಸಮಾಜಕ್ಕೆ ತೋರಿಸಿ ತಮ್ಮ ಗೆಲಗಟ್ಟಿನ ಸಂಸ್ಕೃತಿಯಲ್ಲಿ ಬದುಕಿರುವಂತಹ ವಿಶ್ವಬ್ರಾಹ್ಮಣರು ಇವರು. ಈ ಜಗತ್ತಿಗೆ ಬೇಕಾದ ಎಲ್ಲ ವಸ್ತುಗಳನ್ನು ಸೃಷ್ಟಿ ಮಾಡಿದಂಥವರು ವಿಶ್ವಕರ್ಮಿಯರು. ಕಲೆಯಲ್ಲಿ ನೈಪುಣ್ಯತೆ ಹೊಂದಿದ ವಿಶ್ವಕರ್ಮರು ಇಂದಿನ ರಾಷ್ಟ್ರ ರಾಜಕೀಯ ವಲಯದಲ್ಲಿ ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಹಿಂದುಳಿದಿರುವಂಥ ಸಮಾಜವಾಗಿದ್ದು, ಇಂತಹ ಸಮಾಜಕ್ಕೆ ಸರ್ಕಾರ ಹೆಚ್ಚಿನ ಅನುದಾನವನ್ನು ಕೊಟ್ಟು ಮೇಲೆತ್ತಿರುವ ಕೆಲಸ ಮಾಡಬೇಕಾಗಿದೆ. ಈ ಕುರಿತು ನಾನೊಬ್ಬ ಶಾಸಕನಾಗಿ ನಿಮ್ಮ ಸಮುದಾಯಗಳಿಗೆ ಸರ್ಕಾರದಿಂದ ಬಂದಂತಹ ಎಲ್ಲ ರೀತಿಯ ಅನುದಾನದ ಜೊತೆಗೆ ಎಲ್ಲ ಬಡ ಕುಟುಂಬಗಳಿಗೆ ನೀಡಲು ನಮ್ಮ ಸರ್ಕಾರ ಮುಂದಾಗಿದೆ ಎಂದು ತಿಳಿಸಿದರು. ಇನ್ನು ಬಿಜೆಪಿ ಮುಖಂಡ ಕೆಟಿ ಕುಮಾರಸ್ವಾಮಿ ಮಾತನಾಡಿ, ಜಾತಿ ಧರ್ಮದ ತಾರತಮ್ಯವಿಲ್ಲದೆ ಎಲ್ಲ ಜನಾಂಗದವರನ್ನು ಸಮಾನವಾಗಿ ಕಂಡವರು ವಿಶ್ವಕರ್ಮ ಸಮುದಾಯದವರು. ಇಂತಹ ಸಮುದಾಯಕ್ಕೆ ರಾಜ್ಯ ರಾಜಕೀಯ ಹಾಗೂ ಶೈಕ್ಷಣಿಕವಾಗಿ ಮುಂದೆ ಬರಬೇಕಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ವಿಶ್ವಕರ್ಮ ಸಮುದಾಯಗಳಿಗೆ ಸಾವಿರಾರು ಕೋಟಿ ಅನುದಾನಗಳನ್ನು ಬಿಡುಗಡೆ ಮಾಡಿದ್ದಾರೆ ಎಂದು ತಿಳಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ಯಶಸ್ವಿನಿ ಕೆವಿ ಆಚಾರ್ ತಮ್ಮ ಭರತನಾಟ್ಯದಿಂದ ಜನಮನ ಸೆಳೆದರು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಪ್ರತಿಭಾವಂತರಿಗೆ ಪ್ರತಿಭಾ ಪುರಸ್ಕಾರ ಸಲ್ಲಿಸಲಾಯಿತು. ಇನ್ನು ಈ ವೇಳೆ ತಹಶೀಲ್ದಾರ್ ರೆಹಾನ್ ಪಾಷಾ, ನಗರಸಭೆ ಪೌರಾಯುಕ್ತ ಜಗ್ಗಾರೆಡ್ಡಿ, ಜೆಡಿಎಸ್ಸಿನ ರವೀಶ್, ನಿರೂಪಕರಾದ ಆರು ಪ್ರಸನ್ನ ಕುಮಾರ್, ಜಯ ವೀರಾಚಾರ್, ಯುವಕ ಸಂಘದ ಅಧ್ಯಕ್ಷ ವೆಂಕಟೇಶ್, ಮಹಿಳೆಯರಾದ ಶಿಕ್ಷಣ ಸಂಸ್ಥೆಯ ಶ್ರೀನಿವಾಸ್, ಸರಸ್ವತಮ್ಮ, ಶಿಕ್ಷಕಿ ಯೋಗೇಶ್ವರಿ, ಸುಜಾತ, ಜಯ ವೀರಾಚಾರ್ ಸೇರಿದಂತೆ ಅನೇಕ ವಿಶ್ವಕರ್ಮ ಬಾಂಧವರು ಹಾಗೂ ನಗರದ ಗಣ್ಯರು ಇದ್ದರು. ವರದಿ ಮೌನೇಶ್ ಆಚಾರ್, ಚಳ್ಳಕೆರೆ. ತಾಲೂಕಾ ಒಂದು ಆಫೀಸಲ್ಲಿ, ತಾಲೂಕಾ ಕಚೇರಿಯಲ್ಲಿ ಇನ್ನು ಸರ್ಕಾರದಿಂದ ನಿಗದಿಗೊಂಡಂಥ ಈ ಒಂದು ಕಾರ್ಯಕ್ರಮವನ್ನು ಅಲ್ಲಿ ವಿಶ್ವಕರ್ಮ ಗೌರವ ಪ್ರತಿಮೆಗೆ ಒಂದು ಪುಷ್ಪಾರ್ಚನೆಯನ್ನು ಮಾಡೋದ್ರ ಮುಖಾಂತರ ಇಲ್ಲಿ ಬಂದು ಸಭಾ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ಈ ಕಾರ್ಯಕ್ರಮವನ್ನು ಕುರಿತು ಬಹಳಷ್ಟು ಜನ ಮಾತನಾಡಿದ್ದಾರೆ. ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಜೆಡಿಎಸ್ ಪಕ್ಷದ ಮುಖಂಡರಾದಂಥ ರವೀಶ್ ಕುಮಾರ್ ಅವರು ಮತ್ತು ಬಿಜೆಪಿ ಪಕ್ಷದ ಮುಖಂಡರಾದಂಥ ಕುಮಾರಸ್ವಾಮಿ ಅವರು, ನಮ್ಮ ಜಯವೀರಾಚಾರ್ಯ ಅವರು. ನಾನು ಬಹಳಷ್ಟು ಮಾತನಾಡಲಿಕ್ಕೆ ಹೋಗಲ್ಲ. ಈಗಾಗಲೇ ಕೆಲವೊಂದು ಸನ್ಮಾನಗಳು ಕೂಡ ನಡೆದವು. ಈ ಸಂದರ್ಭದಲ್ಲಿ ಏನು ವಿಶ್ವಕರ್ಮ ಸಮಾಜದ ವತಿಯಿಂದ ಬಹಳಷ್ಟು ವ್ಯವಸ್ಥಿತವಾಗಿ ಎಲ್ಲರನ್ನು ಗುರುತಿಸಿ ಯಾರೆಲ್ಲ ಈ ಸಮಾಜಕ್ಕೆ ಜೊತೆಗೆ ಈ ವೃತ್ತಿನಲ್ಲಿ ತೊಡಗಿಸ್ಕೊಂಡು ಅವರು ಸಾಧನೆಯನ್ನು ಮೆರೆದಿದ್ದಾರೆ ಅವರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂಥ ಕೆಲಸ ಈಗಾಗಲೇ ನಡೆದಿದೆ ಮತ್ತು ಪ್ರತಿಭಾ ಪುರಸ್ಕಾರ ಕೂಡ ಇನ್ನು ಮುಂದೆ ನಡೆಯುತ್ತೆ ಕೊನೆ ಹಂತದಲ್ಲಿ. ಇಂಥ ಒಂದು ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಇಬ್ಬರು ಸಹೋದರ ರವೀಶ್ ಕುಮಾರ್ ಅವರು ಮತ್ತು ಕುಮಾರಸ್ವಾಮಿ ಹೇಳಿದಂತೆ ಇಲ್ಲಿ ಯಾವುದೇ ಜಯಂತಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲ ಪಕ್ಷಾತೀತವಾಗಿ ಯಾವುದೇ ಪಕ್ಷದಲ್ಲಿ ನಾವಿದ್ರೂ ಕೂಡ ಸಮಾಜಕ್ಕೋಸ್ಕರ ಸಮಾಜದ ವತಿಯಿಂದ ಹಮ್ಮಿಕೊಂಡಂಥ ಕಾರ್ಯಕ್ರಮದಲ್ಲಿ ಎಲ್ಲ ಜನಾಂಗದವರು ಸೇರಿ ಆ ಜನಾಂಗಕ್ಕೆ ಒಂದು ನಿಗದಿಯಾದಂಥ ಕಾರ್ಯಕ್ರಮಗಳು ಯಾವುದೇ ಇರಲಿ, ವಿಶ್ವಕರ್ಮ ಜಯಂತಿ ಇರಲಿ, ಇನ್ನೊಂದು ಯಾವುದೇ ಇರಲಿ, ಜನಾಂಗದ ಹಿತಕ್ಕೋಸ್ಕರ ತಾವೆಲ್ಲರೂ ಭಾಗವಹಿಸಿ ಸಮಾಜದ ಏಳಿಗೆಗೋಸ್ಕರ ತಾವೆಲ್ಲರೂ ಬಹಳಷ್ಟು ಅತ್ಯುತ್ತಮವಾಗಿ ಸಮಾಜ ಖಂಡಿತವಾಗ್ಲೂ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾರೆ. ಹಾಗಾಗಿ ನಮ್ಮೆಲ್ಲರಿಗೂ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈಗಾಗಲೇ ವಿಶ್ವಕರ್ಮ ಬಗ್ಗೆ, ಸಮಾಜದ ಬಗ್ಗೆ ಎಲ್ಲರೂ ಮಾತನಾಡಿದಂತೆ
ಈ ಸಮಾಜ ಯಾವತ್ತೂ ಕೂಡ ಬಹುಶಃ ಬೇರೆ ಬೇರೆ ಸಮಾಜಗಳು ಬೇರೆ ಬೇರೆ ರೀತಿ ಇದ್ರೆ ವಿಶ್ವಕರ್ಮ ಸಮಾಜವನ್ನ ಯಾವತ್ತೂ ಕೂಡ ಪ್ರತಿಯೊಂದು ಸಮಾಜನ ಮುಗಿಸ್ತಂಥದ್ದು ಬಹುಶಃ ಅಂತ ಕೀರ್ತಿಗೆ ವಿಶ್ವಕರ್ಮ ಅಂದ್ರೆ ವಿಶ್ವದ ವಾಸ್ತುಶಿಲ್ಪಿ ಅಂತ ಹೇಳಿ. ವಿಶ್ವದ ವಾಸ್ತುಶಿಲ್ಪಿ ಇವತ್ತೆಲ್ಲ ಆರ್ಕಿಟೆಕ್ಟ್ಗಳಿದ್ದಾರೆ, ಯಾವುದೋ ಒಂದು ಬಿಲ್ಡಿಂಗು ಯಾವುದೋ ಒಂದು ಇದನ್ನ ಮಾಡ್ತಾರೆ, ಅವರು ಡ್ರಾಯಿಂಗ್ ಅನ್ನು ಓದಿ. ಆದರೆ ವಿಶ್ವಕರ್ಮ ಅವರು ಈ ಜಗತ್ತಿಗೆ ವಿಶ್ವಕ್ಕೆ ಅವರು ವಾಸ್ತುಶಿಲ್ಪಿ. ದೇವರ ವಿಗ್ರಹಗಳಿರ್ಬೋದು, ಏನೇ ನಾವು ಇದನ್ನು ಕಲ್ಪನಾ ಶಕ್ತಿಯಿಂದ ಅವರೆಲ್ಲ ಆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರ ಮೇಲೆನೆ ಈಗ ನಾವೆಲ್ಲ ವಿಶ್ವನೇ ನಡೆದಿದೆ. ಬಹುಶಃ ಯಾವುದೇ ಒಂದು ಸಂದರ್ಭದಲ್ಲಿ ನಾವು ವಿಶ್ವಕರ್ಮ ಸಮಾಜ, ವಿಶ್ವಕರ್ಮರು ಇಲ್ಲ ಅಂದ್ರೆ ಯಾವ ರೀತಿಯಾದ ವ್ಯವಸ್ಥೆ ಇರ್ತಿದೆ. ಯಾಕಂದ್ರೆ ನಾವು ದೇವರೆಲ್ಲ ನಾವು ನೋಡಿಲ್ಲ, ದೇವರನ್ನದು ನಂಬಿಕೆ, ಆ ದೇವರನ್ನ ಕಾಣುತ್ತದೆ ಮೂರ್ತಿಯ ಮುಖಾಂತರ. ಬಹುಶಃ ಅವರ ಕಲ್ಪನೆಯಲ್ಲಿ ಈಗ ಇಲ್ಲಿ ಕೆಲವರನ್ನ ನಾವು ಅಮರಶಿಲ್ಪಿ ಜಕಣಾಚಾರ್ಯ ಅವರ ಪ್ರಶಸ್ತಿಯನ್ನ 3 ಜನಕ್ಕೆ ಕೊಡೋದ್ರ ಮುಖಾಂತರ ಅವರನ್ನ ನಾವು ಗೌರವಿಸಿದ್ವಿ. ಬಹುಶಃ ಅವರಿಗೆ ವಿದ್ಯೆ ಇಲ್ಲ ಅನ್ನೋದು ಕೂಡ ಅವ್ರಿಗೆ ವ್ಯಕ್ತಿಗತವಾಗಿ ಅವರಿಗೆ ಆ ಕಲೆ ಬಂದಿರ್ತಕ್ಕಂಥದ್ದು, ಎಲ್ರಿಗೂ ಎಲ್ಲ ಕೆಲಸ ಮಾಡಲಿಕ್ಕೆ ಬರೋದು. ಹಾಗಾಗಿ ಒಂದು ವಿಶೇಷವಾದ ಸ್ಥಾನಮಾನ ಇರ್ತಕ್ಕಂಥ, ವಿಶೇಷವಾದ ವಿಶಿಷ್ಟತೆಯನ್ನು ಹೊಂದಿರ್ತಕ್ಕಂಥ ಜನಾಂಗ ವಿಶ್ವಕರ್ಮ ಜನಾಂಗ ಎಲ್ಲ ಈಗಾಗಲೇ ಪ್ರತಿಯೊಂದು ಪ್ರಸ್ತುತವಾಗಿ ಎಲ್ಲ ಸಮಾಜದವರು ಈಗಾಗಲೇ ಸರ್ಕಾರದ ವತಿಯಿಂದ ಬೇರೆ ಬೇರೆ ಎಲ್ಲ ಸರ್ಕಾರಗಳು ಜಯಂತಿಗಳನ್ನ 42 ಜಯಂತಿಗಳನ್ನ ನಾವು ಆಚರಣೆ ಮಾಡ್ತಿದ್ವಿ. ಕಾರಣ ಇಷ್ಟೇ, ಎಲ್ಲ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥವ್ರು, ಎಲ್ಲ ಸಮಾಜದಲ್ಲಿ ಇರ್ತಕ್ಕಂಥ ಜನಸಾಮಾನ್ಯರು ಒಂದು ಜಾತಿ ವ್ಯವಸ್ಥೆನಲ್ಲಿ ನಾವು ಹುಡ್ತೀವಿ. ಆಗ ನಮಗೆ ಮೂಲ ಇಂಥ ಮಹನೀಯರು, ನಾವು ಯಾವ ಸಮಾಜದಲ್ಲಿ ಹುಟ್ಟಿದೀವಿ. ನಾಯಕನಹಟ್ಟಿ ಕಂದಾಯ ನಿರೀಕ್ಷಕರ ಸೇವೆ ಬಗ್ಗೆ ಗಂಭೀರ ಆರೋಪ. ನಾಯಕನಹಟ್ಟಿ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯವರು ಉಪ ತಹಸೀಲ್ದಾರ್ ಶಕುಂತಲಾರವರಿಗೆ ಕಂದಾಯ ನಿರೀಕ್ಷಕ ಸೇವೆ ಬಗ್ಗೆ ಗಂಭೀರ ಆರೋಪ ಮಾಡಿದ್ರು. ನಾಯಕನಹಟ್ಟಿ ಹೋಬಳಿ ಹಿಂದುಳಿದ ಪ್ರದೇಶವಾಗಿದ್ದು, ನಾಯಕನಹಟ್ಟಿ ಸುತ್ತಮುತ್ತ ತುಂಬಾ ಕಡು ಬಡವರು ಇದ್ದು ಆರ್ಥಿಕ ಪರಿಸ್ಥಿತಿ ಇರೋದ್ರಿಂದ ಜೀವನ ಮಾಡಲು ಕಷ್ಟಪಡುವ ಸಮಯದಲ್ಲಿ ಸರ್ಕಾರಿ ಸೌಲಭ್ಯ ಪಡೆದುಕೊಳ್ಳಲು, ಮಾಹಿತಿ ತಿಳಿದುಕೊಳ್ಳಲು ಬಂದಾಗ ನಾಯಕನಹಟ್ಟಿ ನಾಡ ಕಚೇರಿಯಲ್ಲಿ ಕಂದಾಯ ನಿರೀಕ್ಷಕರು ಇಲ್ಲದಿರುವುದು, ನಾಡ ಕಚೇರಿಯಿಂದ 1200 ಮೀಟರ್ ಇರುವ ಬಾಡಿಗೆ ರೂಮ್ನಲ್ಲಿ ಇರುವುದು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಗಮನಕ್ಕೆ ಬಂದಿದೆ. ವೃದ್ಧರು, ವಿಶೇಷ ಚೇತನರು, ವಿದ್ಯಾರ್ಥಿಗಳು, ಅವಿದ್ಯಾವಂತರು, ರೈತರು ಪರದಾಡುವಂತಹ ಕೆಲಸವಾಗಿದೆ. ಸರಿಯಾದ ಸಮಯಕ್ಕೆ ಸಿಗದೆ ವಾರಗಟ್ಟಲೆ ಕಚೇರಿಗೆ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಕಂದಾಯ ನಿರೀಕ್ಷಕರು, ಸರ್ಕಾರಿ ನೌಕರರು ಸರ್ಕಾರಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಬೇಕು, ಬಾಡಿಗೆ ರೂಮ್ನಲ್ಲಿ ಕಾರ್ಯನಿರ್ವಹಿಸುವಂತಿಲ್ಲ. ಆದ್ದರಿಂದ ಈ ದಿನ ತಮಗೆ ಮನವಿ ನೀಡುತ್ತೇವೆ. ತಾವುಗಳು ಈ ಕ್ಷಣದಲ್ಲಿ ಕಂದಾಯ ನಿರೀಕ್ಷಕರನ್ನ ಕಚೇರಿಗೆ ಕರೆಸಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ಸೂಚಿಸಬೇಕೆಂದು ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಹೋಬಳಿ ಅಧ್ಯಕ್ಷ ಕೆಜಿ ಮಂಜಣ್ಣ, ತಾಲೂಕು ಅಧ್ಯಕ್ಷ ಮುತ್ತಯ್ಯ, ನಗರ ಘಟಕ ಅಧ್ಯಕ್ಷ ತಿಪ್ಪೇಸ್ವಾಮಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಶ್ರೀನಿವಾಸ, ಮಹಿಳಾ ಘಟಕ ಅಧ್ಯಕ್ಷೆ ತಿಪ್ಪಮ್ಮ ಚಿನ್ನಮಲ್ಲಯ್ಯ, ಉಪಾಧ್ಯಕ್ಷ ಕೆಪಿ ನಾಗರಾಜ್, ರಾಘವೇಂದ್ರ, ಮಂಜುನಾಥ್, ಪ್ರಕಾಶ, ರಾಜು, ಮಲ್ಲಿಕಾರ್ಜುನ ಉಪಸ್ಥಿತರಿದ್ದರು. ವರದಿ ಹರೀಶ್ ನಾಯಕನಹಟ್ಟಿ. ಕನ್ನಡ ಸೇನೆ ಹೋಬಳಿ ಘಟಕದಿಂದ ಮಾನ್ಯ ಉಪ ತಹಸೀಲ್ದಾರ್ ಅವರಿಗೆ, ನಾಡ ಕಚೇರಿ ನಾಯಕನಹಟ್ಟಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಇವರಿಗೆ ಮಾನ್ಯರೇ, ವಿಷಯ ಏನಪ್ಪ ಅಂದರೆ ಕಂದಾಯ ನಿರೀಕ್ಷಕರು ನಾಡ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವ ಬಗ್ಗೆ ಮಾನ್ಯರೇ, ಈ ವಿಷಯ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾಯಕನಹಟ್ಟಿ ಹೋಬಳಿ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದು, ನಾಯಕನಹಟ್ಟಿ ಸುತ್ತಮುತ್ತ ತುಂಬ ಕಡು ಬಡವರು ಇದ್ದು ಆರ್ಥಿಕ ಪರಿಸ್ಥಿತಿ ತುಂಬ ಗಂಭೀರವಾಗಿದ್ದು ಇರುವುದರಿಂದ ಈ ಜೀವನ ಮಾಡಲು ಕಷ್ಟಪಡುವ ಸಮಯದಲ್ಲಿ ಸರ್ಕಾರಿ ಸೌಲಭ್ಯ ಪಡೆದುಕೊಳ್ಳಲು, ಮಾಹಿತಿ ತಿಳಿದುಕೊಳ್ಳಲು ಬಂದಾಗ ನಾಯಕನಹಟ್ಟಿಯಲ್ಲಿ ನಾಡ ಕಚೇರಿ ಕಂದಾಯ ನಿರೀಕ್ಷಕರು ಇರುವುದಿಲ್ಲ. ನಾಡ ಕಚೇರಿಯಿಂದ 1200 ಮೀಟರ್ ದೂರ ಇರುವ ಬಾಡಿಗೆ ರೂಮಿನಲ್ಲಿರುವುದರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯ ಗಮನಕ್ಕೆ ಬಂದಿದೆ. ವೃದ್ಧರು, ವಿಶೇಷ ಚೇತನರು, ವಿದ್ಯಾರ್ಥಿಗಳು, ಅವಿದ್ಯಾವಂತರು, ರೈತರು ಪರದಾಡುವಂಥ ಕೆಲಸವಾಗಿದೆ. ಸರಿಯಾದ ಸಮಯಕ್ಕೆ ಸಿಗದೆ ವಾರಗಟ್ಟಲೆ ಕಚೇರಿಗೆ ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಕಂದಾಯ ನಿರೀಕ್ಷಕರು ಸರ್ಕಾರಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಬೇಕು. ಬಾಡಿಗೆ ರೂಮ್ಗಳಲ್ಲಿ
ಕಾರ್ಯನಿರ್ವಹಿಸುವಂತಿಲ್ಲ. ಆದ್ದರಿಂದ ಈ ದಿನ ತಮಗೆ ಮನವಿ ನೀಡುತ್ತೇವೆ. ತಾವು ಈ ಕ್ಷಣದಲ್ಲಿ ಕಂದಾಯ ನಿರೀಕ್ಷಕರು ಕಚೇರಿಗೆ ಕರೆಸಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ಸೂಚಿಸಬೇಕೆಂದು ಆಗ್ರಹಿಸುತ್ತೇವೆ. ಈ ಕೂಡಲೇ ಈ ಕ್ಷಣ ಅವರು ಬರಲೇಬೇಕು. ಕಂದಾಯ ನಿರೀಕ್ಷಕರು ಬರೋವರೆಗೂ ನಾವು ಇಲ್ಲಿಂದ ಜಾಗ ಖಾಲಿ ಮಾಡಲ್ಲ, ಬರಲೇಬೇಕು ಅವರು. ತಾಲೂಕು ಅಧ್ಯಕ್ಷ ಮುತ್ತಯ್ಯನ ಮಾತಾಡ್ತಿದ್ದೀನಿ. ನಿನ್ನೆ 5 ಗಂಟೆ ಸಮಯದಲ್ಲಿ ನಮ್ಮ RI ಸಾಹೇಬರು ಫೋನಿನ ಮೂಲಕ ಮನವಿ ಕೊಡ್ತೀವಂತ ಗೊತ್ತಾದ ಮೇಲೆ ಫೋನ್ ಮಾಡಿದ್ರು ನಮಗೆ. ಫೋನ್ ಮಾಡಿದ ನಂತರ ಅವರು ಏನಕ್ಕೆ ನೀವು ಯಾಕೆ ಸರ್ ರೂಮಲ್ಲಿ ಇರ್ತೀರಾ, ನೀವು ಕಚೇರಿಯಲ್ಲಿ ಯಾಕಿರಲ್ಲ ಅಂತ ನಾವು ಪ್ರಶ್ನೆ ಮಾಡಿದ್ದೀವಿ. ಪ್ರಶ್ನೆ ಮಾಡಿದ ನಂತರ ಅವರು ಕೆಲವು ಇದು ಹೇಳಿದರು. ಯಾಕಂದರೆ ನಮ್ಮದು ರೂಮು ಭಾಳ ಸೋರ್ತಿದೆ, ರೂಮಲ್ಲಿ ಕೆಲವೊಂದು ರೆಕಾರ್ಡ್ಸ್ಗಳು ನೆನೀತಿದ್ದಾವೆ, ಈ ಥರ ಉದಾಹರಣೆಗಳು ಹೇಳಿದರು. ತಹಶೀಲ್ದಾರ್ ಸಾಹೇಬರು ನನಗೆ ಇರೋಕ್ಕೆ ಹೇಳಿದ್ದಾರೆ ಅಂತ ಉದಾಹರಣೆಗಳು ಹೇಳಿದರು. ಮಾನ್ಯ ತಹಶೀಲ್ದಾರ್ ಸಾಹೇಬ್ರನ್ನು ನಾವು ಒಂದು ಆಗ್ರಹ ಮಾಡ್ತಿದ್ದೀವಿ. ಕೂಡಲೇ ಅದು ಏನು ಸೋರ್ತು ಇದೆ ಆ ಬಿಲ್ಡಿಂಗ್ನ ಯಾವುದಾದ್ರೂ ರೂಪದಲ್ಲಿ ಸರಿಯಾದ ರೂಪದಲ್ಲಿ ಅದನ್ನು ಸರಿಪಡಿಸಬೇಕು. ಎಲ್ಲ ಈ ಏನೈತೆ ಅಧಿಕಾರಿಗಳು, ಈ ಸೆಕ್ರೆಟ್ರಿಗಳು ಫೀಲ್ಡ್ಗೆ ಹೋಗ್ತಾರೆ ಬರ್ತಾರೆ. ಸೆಕ್ರೆಟ್ರಿ ಬಿಟ್ಟರೆ ಯಾರೇ ಸಾಹೇಬರು ಖುದ್ದಾಗಿ ಏನು ಅವ್ರ ರೂಮ್ನಲ್ಲಿ ಈಗ ಡ್ಯೂಟಿ ಮಾಡ್ತಾರೆ ಅದನ್ನು ಬಿಟ್ಬಿಟ್ಟು ನಮ್ಮ ಕಚೇರಿಯಲ್ಲಿ ಅವ್ರದ್ದಾದಂಥ ಒಂದು ರೂಮ್ ಇದೆ, ಆ ರೂಮ್ನಲ್ಲೇ ಅವರು ಕಾರ್ಯನಿರ್ವಹಿಸಬೇಕಂತೇಳಿ ನನ್ನ. ನಾಗನಹಳ್ಳಿ ಶ್ರೀ ಲಕ್ಷ್ಮೀ ದೇವಸ್ಥಾನ ಟ್ರಸ್ಟ್ ವತಿಯಿಂದ 24/9/2025 ಬುಧವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಂದ ಶ್ರೀ ಲಕ್ಷ್ಮೀ ದೇವಸ್ಥಾನದ ನೂತನ ಕಟ್ಟಡದ ಉದ್ಘಾಟನೆ. ಶ್ರೀ ಲಕ್ಷ್ಮೀ ದೇವಿ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ NM ಜಗದೀಶ್ ಗೌಡರವರು ಮಾತನಾಡಿದರು. ಸೋಮವಾರ ಬೆಳಗ್ಗೆ 8ರಿಂದ ಶ್ರೀ ಶ್ರೀ ನಿಜಗುಣ ಸಿದ್ದಲಿಂಗಯ್ಯ ಒಡೆಯರ ಸ್ವಾಮಿಗಳು SGM ಒಡೆಯರ್ ಮಠ ಕುರುಗುಲ ಚೋಳನಹಳ್ಳಿ ಹುಣಸೂರು ತಾಲೂಕು ಇವರ ವತಿಯಿಂದ ದೇವಸ್ಥಾನದ ಪೂಜಾ ಮತ್ತು ಹೋಮ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವರು. ಈ ದೇವಸ್ಥಾನದ ಉದ್ಘಾಟನೆಯನ್ನು ಎಲ್ಲ ಪಕ್ಷದ ನಾಯಕರು ಪಕ್ಷಾತೀತವಾಗಿ ಭಾಗವಹಿಸುತ್ತಾರೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಲಕ್ಷ್ಮೀದೇವಿ ದೇವಸ್ಥಾನದ ಟ್ರಸ್ಟ್ ಪದಾಧಿಕಾರಿಗಳಾದ NS ಶ್ರೀಕಂಠ ಪನ್ನೆಗಾರ್, ಮಾಸ್ಟರ್ ಮಹದೇವಪ್ಪ, NS ಸಿಂಗಪ್ಪ, MC ಸುರೇಶ್, ಸೋಮಣ್ಣ, ಮಹೇಶ್, ವೇಣುಗೋಲ್ಡ್ ಹಾಜರಿದ್ದರು. ವರದಿ TS ಶಶಿಕಾಂತ್, ಪ್ರಜಾಪವರ್ ನ್ಯೂಸ್, ಮೈಸೂರು. NM ಜಗದೀಶ್ ಗೌಡ ಅಂತೇಳಿ ಲಕ್ಷ್ಮೀದೇವಿ ಟ್ರಸ್ಟಿನ ಅಧ್ಯಕ್ಷರು. ಇದೇ ತಿಂಗಳು 22ರಿಂದ 24ವರೆಗೆ ಈ ಒಂದು ಕಾರ್ಯಕ್ರಮ, ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ. 24ನೇ ತಾರೀಕು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು 12 ಗಂಟೆಗೆ ಈ ಒಂದು ದೇವಸ್ಥಾನನ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಜೊತೆಯಲ್ಲಿ ಅವ್ರ ಜೊತೆ ಇನ್ನೂ ಅನೇಕ ಯಡಿಯೂರಪ್ಪನವರು, ಸದಾನಂದ ಗೌಡರು, DK ಶಿವಕುಮಾರ್ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, GT ದೇವೇಗೌಡರು, ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಈ ಒಂದು ಉದ್ಘಾಟನೆಯಲ್ಲಿ ಬಂದು ಭಾಗವಹಿಸಿ ಈ ಒಂದು ಅಮೃತಾಸನದಿಂದ ಉದ್ಘಾಟನೆ ಮಾಡ್ತಾಯಿದ್ದಾರೆ. ವಿಶೇಷ ಏನು ಅಂತಂದರೆ ಈ ದೇವಸ್ಥಾನದ ವಿಶೇಷ, ನಾವು ಇದು 200, 250, 300 ವರ್ಷ ಇರ್ತಕ್ಕಂಥ ಇತಿಹಾಸವುಳ್ಳಂಥ ದೇವಸ್ಥಾನ ಇದು ಹಿಂದೆ ಒಂದು ಸ್ವಲ್ಪ 5-6 ಜನ ಒಳಗಡೆ ಹೋಗೋಕ್ಕೆ ಆಗ್ತಿರುವಂಥ ಸಂದರ್ಭದಲ್ಲಿ ಗ್ರಾಮದಲ್ಲಿ ನಾವೆಲ್ಲ ಕೂತ್ಕೊಂಡು ಇದನ್ನು ಡೆಮಲೈಸ್ ಮಾಡಿ ಒಂದು ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತ ಸಂದರ್ಭದಲ್ಲಿ ನಾವು ಕೈ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ರೀತಿಯ ಹಣಕಾಸಿನ ವ್ಯವಸ್ಥೆ ಇರಲಿಲ್ಲ. ಕೈ ಹಾಕಿದ ಮೇಲೆ ಕೊರೋನಾ ಬಂತು. ಕೊರೋನಾ ಆದಮೇಲೆ 1-2 ವರ್ಷ ಇದಾಯಿತು. ಆ ಲಕ್ಷ್ಮೀ ಕೃಪಾ ಕೋಟಕ್ಷದಿಂದ ಇವತ್ತು ಈ ಮಠದ ದೇವಸ್ಥಾನ ಇವತ್ತು ನಮ್ಮ ನಾಗನಹಳ್ಳಿ ಗ್ರಾಮದಲ್ಲಿ ಆಗ್ತಾಯಿದೆ. ನಮಗೆಲ್ಲ ಇನ್ನೊಂದು ವಿಶೇಷ ಏನು ಅಂದರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಇರ್ತಕ್ಕಂಥ ವಿಶಿಷ್ಟ ಇಲ್ಲಿದೆ. ಯಾವುದೇ ಒಂದು ದೇವಸ್ಥಾನದಲ್ಲಿ 101 ಕಳಸ ಇಲ್ಲ, ಪಂಚಲೋಹ ಕಳಸಗಳು ಎಲ್ಲೂ ಇಲ್ಲ. ಇದರಲ್ಲಿ ನಾವು ಪಂಚಲೋಹ ಕಳಸ ಇವತ್ತು ನಾವು ಕಾಣ್ತಾ ಇದ್ದೀವಿ. ಇದೊಂದು ವಿಶೇಷ. ಅದ್ರ ಜೊತೆಯಲ್ಲಿ ಅಷ್ಟಲಕ್ಷ್ಮಿಗಳು ಸುತ್ತ ಇದೆ, ಪದ್ಮಾಸನ ಲಕ್ಷ್ಮಿ ಇದೆ, 40 ಅಡಿ ಗೋಪುರ ಇದೆ. ಇದೆಲ್ಲ ಕೂಡ ಗ್ರಾಮಸ್ಥರ ಸಹಕಾರದಿಂದ ಒಂದು ಆಗಿರ್ತಕ್ಕಂಥದ್ದು. ಅದರಿಂದ ಇವತ್ತು 24ನೇ ತಾರೀಕು ಮುಖ್ಯಮಂತ್ರಿಯವರು ಮತ್ತು ಅನೇಕ ಗಣ್ಯ ವ್ಯಕ್ತಿಗಳು ಬರ್ತಕ್ಕಂಥ ದೃಷ್ಟಿಯಿಂದ ಅವತ್ತೊಂದು ದಿನ ಒಂದು 10-15 ಸಾವಿರಕ್ಕಿಂತ ಹೆಚ್ಚು ಜನ ಇವತ್ತು ಪಾಲ್ಗೊಳ್ತಾ ಇದ್ದಾರೆ. ಅವ್ರಿಗೆ ಪ್ರಸಾದ ವ್ಯವಸ್ಥೆನೂ ಕೂಡ, ಊಟದ ವ್ಯವಸ್ಥೆನೂ ಕೂಡ ನಾವು ಇವತ್ತು ಮಾಡಿದ್ದೀವಿ. ಏನೇನು ವಿಶೇಷತೆ ಇದೆ ಸರ್ ಈ ದೇವಸ್ಥಾನದಲ್ಲಿ? ಅವತ್ತು ಪೂಜೆ ಕಾರ್ಯಗಳು ಯಾವ ರೀತಿ ನೆರವೇರಿಸ್ತೀರಾ? ಬೆಳಿಗ್ಗೆ 22ಕ್ಕೆ ಸ್ಟಾರ್ಟ್ ಆದರೆ ಪೂಜೆ ಕಾರ್ಯಕ್ರಮಗಳು, ಜಲ ಹೋಮ, ಜಲಹೋಮ, ಅಷ್ಟ ದಿಗ್ಬೃಂದನೆ, ಹೋಮಗಳು, ತತ್ರ ಸ್ಥಾಪನೆಗಳು ಮತ್ತು ಪ್ರಾಣ ಪ್ರತಿಷ್ಠಾಪನೆ, ಇನ್ನೂ ಅನೇಕ ಕಾರ್ಯಕ್ರಮಗಳು ಅವತ್ತು ನೆರವೇರ್ತವೆ. 22ಕ್ಕೆ ಸ್ಟಾರ್ಟ್ ಆದರೆ 24 ಕ್ಲೋಸ್ ಆಗುತ್ತೆ. ಉದ್ಘಾಟನೆ ಲಾಸ್ಟು ಇಟ್ಕೊಂಡಿರೋದು. ಮಂಗಳಾರತಿ ಆದ ನಂತರ ಉದ್ಘಾಟನೆ. ಮುಖ್ಯಮಂತ್ರಿಯವರು ಬರ್ತೀನಿ ಅಂತ ಹೇಳಿದಾರಾ?
ಈಗಾಗಲೇ ಡೇಟ್ ಕೊಟ್ಟಿದ್ದಾರೆ. ಡೇಟ್ ಈಗಾಗಲೇ ಇದೆಲ್ಲ ಕಡೆಗೂ ಎಲ್ಲ ಬಂದಿದೆ. ಈಗಾಗಲೇ ಮುಖ್ಯಮಂತ್ರಿಗಳು ಚೀಫ್ ಕೂಡ ಬಂದಿದೆ. ಮುಖ್ಯಮಂತ್ರಿ ಖಂಡಿತವಾಗ್ಲೂ ಬರ್ತಾರೆ. ಅದು ಈ ಕ್ಷೇತ್ರ ಅವ್ರ ಕ್ಷೇತ್ರನೇ ಅಲ್ವಾ, ಚಾಮುಂಡೇಶ್ವರಿ ಕ್ಷೇತ್ರ ಗೆದ್ದೋಗಿರ್ತಕ್ಕಂಥ ಕ್ಷೇತ್ರ. ಖಂಡಿತವಾಗ್ಲೂ ಕೂಡ ಮುಖ್ಯಮಂತ್ರಿಗಳು ಬರ್ತಾರೆ. ಸುಮಾರು ಎಷ್ಟು ಸಾವಿರ ಜನ ಸೇರ್ಬೋದು? ಒಂದು 15,000 ಜನ ಸೇರುವ ನಿರೀಕ್ಷೆ ಇದೆ. ಇದು ದೊಡ್ಡ ಗ್ರಾಮ ಅಲ್ವೇ, ಇದು ದೊಡ್ಡ ಗ್ರಾಮ ಅಂದರೆ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮದವರು. ಮತ್ತು ಇದಕ್ಕೆ ದೇವ್ರದ್ದು ಒಂದು ಅವರವರ ಒಂದು ವಠಾರದವರು ಕೂಡ ಇದ್ದಾರೆ ಎಲ್ಲ ಊರಿನಲ್ಲೂ. ಅವರು ಕೂಡ ಬಂದೆಲ್ಲ ಭಾಗವಹಿಸ್ತಾರೆ. ಊರಿನ ಗ್ರಾಮಸ್ಥರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ಅದು ಸೇರಿ ಮಾಡ್ತಾರೆ. ಪಕ್ಷಾತೀತವಾಗಿ ದೇವಸ್ಥಾನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತೆ. ಪಕ್ಷಾತೀತವಾಗಿ ಇದನ್ನು ಉದ್ಘಾಟನೆ ಮಾಡ್ತಾ ಇಲ್ಲ. ಅದೇ ಒಂದು ಪಕ್ಷದವ್ರನ್ನ ಕರೆದೇನು ಮಾಡ್ತಾ ಇಲ್ಲ, ಎಲ್ಲ ಪಕ್ಷದವರು ಸೇರಿಸಿ ಮಾಡ್ತಾ ಇದ್ದೀವಿ. ನಮ್ದೇನಪ್ಪ ಅಂದ್ರೆ ನಾನು ಮುಂದೆ ನಿಂತ್ಕೊಂಡು ನನಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿರೋದು ಒಂದು ಪ್ರೇರಣೆ, ದೇವರ ಒಂದು ಪ್ರೇರಣೆ. ಗ್ರಾಮಸ್ಥರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಸಹಕಾರ ಮಾಡಿರೋದ್ರಿಂದ ಅವ್ರಿಗೊಂದು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮ ಏನು 12ರಿಂದ 24ಕ್ಕೆ ನಡೀತಾ ಇದೆ, ಅದು ಒಂದು ಸ್ವಲ್ಪ ಯಶಸ್ವಿ ಆಗಬೇಕಾದ್ರೆ ಗ್ರಾಮದ ಮುಖ್ಯ. ಅದರಿಂದ ಗ್ರಾಮದಷ್ಟು ನಾನು ಕೋರ್ಕೊಳ್ತೀನಿ. ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ನೀಡಿ ಸಚಿವ ಕೆ ವೆಂಕಟೇಶ್. ಜಿಲ್ಲೆಗೆ ಸಂಬಂಧಿಸಿದಂತೆ ಕುಡಿಯುವ ನೀರು, ಜಾನುವಾರುಗಳ ಮೇವು ಲಭ್ಯತೆ ಮತ್ತು ಪ್ರಕೃತಿ ವಿಕೋಪಗಳ ಕುರಿತು ಅಧಿಕಾರಿಗಳೊಂದಿಗೆ ಸಭೆ. ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ದೂರು ಬರದಂತೆ ಅಧಿಕಾರಿಗಳು ಮುಂಜಾಗ್ರತೆ ವಹಿಸಬೇಕು ಎಂದು ರೇಷ್ಮೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ಅಧಿಕಾರಿಗಳಿಗೆ ಸೂಚಿಸಿದರು. ನಗರದ ಜಿಲ್ಲಾಡಳಿತ ಭವನದಲ್ಲಿರುವ ನ್ಯಾಯಾಲಯ ಸಭಾಂಗಣದಲ್ಲಿ ಚಾಮರಾಜನಗರ ಜಿಲ್ಲೆಗೆ ಸಂಬಂಧಿಸಿದಂತೆ ಕುಡಿಯುವ ನೀರು, ಜಾನುವಾರುಗಳ ಮೇವು ಲಭ್ಯತೆ ಮತ್ತು ಪ್ರಕೃತಿ ವಿಕೋಪಗಳ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಮಾಹಿತಿ ಪಡೆದು ಮಾತನಾಡಿದರು. ಅವರು ಚರ್ಮಗಂಟು ರೋಗ ನಿಯಂತ್ರಣಕ್ಕೆ ಬರುವ ತನಕ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದು ಸೂಚಿಸಿದರು. ಸಭೆಯಲ್ಲಿ ಶಾಸಕ ಸಿ ಪುಟ್ಟರಂಗ ಶೆಟ್ಟಿ, ಹೆಚ್ಚುವರಿ ಜಿಲ್ಲಾಧಿಕಾರಿ ಚವರೇಗೌಡ, ಜಿಲ್ಲಾ ಪಂಚಾಯಿತಿ ಸಿಇಒ ಮೋನಾರತ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಹಾಗೂ ಅಧಿಕಾರಿಗಳು ಭಾಗವಹಿಸಿದರು. ವರದಿ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಅವು ರಿಕವರ್ ಆಗ್ತಾ ಇರೋದು ಐಡೆಂಟಿಫೈ ಮಾಡೋದು ಲೇಟ್ ಆಯ್ತಾ? ಅವರು ಇದು ರೈತರು ನಿಮ್ಗೆ ತಿಳಿಸಿ ನಮ್ಮ ಅಲ್ಲ, ಐಡೆಂಟಿಫೈ 10ನೇ ತಾರೀಕು ಆಯ್ತು ಸರ್. ನಮಗೆ ನಿಮಗೆ ಬಂದಿಸ್ತದೆ. ರೈತರಿಗೆ ಮೊದಲೇ ಗೊತ್ತಿರ್ಬೇಕಲ್ಲ, ಈ ಚರ್ಮಗಂಟು ರೋಗ ಬಂದು ಕೆಲವು ಸಲ ಏನಾಗುತ್ತೆ ಸರ್ ಅಂತಂದ್ರೆ, ಚರ್ಮಗಂಟು ರೋಗ ಈ ಗಂಟುಗಳು ಕಾಣಿಸ್ಕೊಂಡಾಗ ಗೊತ್ತಾಗುತ್ತೆ ಸರ್. ಕೆಲವು ಸಲ ಏನಾಗುತ್ತೆ ಅಂದ್ರೆ ಬರೀ ಕಾಲು ಕೈಗೊಂಡಿದೆ ಸರ್. ಇವಾಗ 907 ವ್ಯಾಕ್ಸಿನ್ ಆಗಿದೆ. ಮತ್ತೆ ಅದನ್ನ ಎಪಿಸೆಂಟರ್ ಕೇಂದ್ರ ಬಿಂದು ಅಂತ ತೆಗೆದುಕೊಂಡು 10 ಏರಿಯಾಸ್ ಅಲ್ಲಿ ಎಲ್ಲದಕ್ಕೂ ವ್ಯಾಕ್ಸಿನ್ ಮಾಡಿದ್ದೀವಿ ಸರ್. ಕಾಯಿಲೆ ಸರ್, ಒಂದೇ ಕ್ರಾಪ್ ಕಂಡು ಬಂದಿದೆ. ಎಷ್ಟು ಮನೆಗಳಿದೆ ಅದು? 6 ಮನೆಗಳಲ್ಲಿ ನೀವು ಹೋಗಿ ಗೈಡ್ ಮಾಡಿದ್ದೀವಿ ಸರ್. ಮಾಡಿದ್ವಿ. ಸೊಳ್ಳೆಗಳಿಂದ ಬರುವಂಥದ್ದು ಗೈಡ್ ಮಾಡಿದ್ದೀವಿ ಸರ್. ನಾವು ಮಾಡಿದ್ದೀವಿ ಸರ್, ಹೇಳಿದ್ದೀವಿ ಸರ್. ಕರುಗಳು ಸರ್ ಸತ್ತಿರೋದು. ಎಷ್ಟು ತಿಂಗಳು ಕರುಗಳು? 7 ಎತ್ತಿದ್ರು. ಹೌದು ಸರ್. ದೊಡ್ಡ ವಿಲೇಜ್ ಗೊತ್ತಾಗುತ್ತೆ, ವಿಲೇಜ್ ಬಂದಿತ್ತು, ಅಲ್ಲೆಲ್ಲ ಗೊತ್ತಾಗುತ್ತೆ ಸರ್. ಸ್ವಲ್ಪ ನೀವು ಸಿಗ್ತಾ ಇಲ್ಲ ಬೇರೆ ಕೆಲಸ ಅಂತ ಹೇಳಿ ನಮ್ಮ MPS ನೀರಿಂದ ಕೊಡೋದು ಅಂತ ಚಿತ್ರದುರ್ಗ ಗೋಡದಲ್ಲಿ ಒಂದು ಇರ್ತಾ ಇತ್ತು ಸರ್. ಅದರಿಂದ ನೀರು ಕೊಡೋದು ಅಂತ ಹೇಳಿದ್ರೆ NH ರೋಡಲ್ಲಿ ಮಂಗಳದ ಹತ್ರ ಒಂದು 150 ಪೈಪ್ ಆಗಬೇಕು. ಸ್ವಲ್ಪ ದೂರ NH ರೆಗ್ಯುಲರ್ ಆಗಿ ಮಾಡ್ತಾರೆ. ಎಲ್ಲರೂ ಕುಡಿಯೋದು ಸಮಸ್ಯೆ ಇದೆ ಈ ಜಿಲ್ಲೆಯಲ್ಲಿ. ಹಳ್ಳಿಗಳಲ್ಲಿ ಎಲ್ಲ ತಿಳ್ಕೊಂಡು ಪ್ರೆಸೆಂಟ್ ಆದರೆ ಪಿಕ್ಚರ್ ಏನಾಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಮುಂಜಾಗ್ರತೆ ಕ್ರಮ ತಗೋಬೇಕು. ಜನರು ಕುಡಿಯೋ ನೀರಿಲ್ಲ ಅಂತೇಳಿ ದೂರ ಬಂದು ಅಷ್ಟೇ ನಮಗೆ ಬೇಕಾಗಿದೆ. ಈ ಸರ್ಕಾರ ಕುಡಿಯೋ ನೀರು ಕೊಡಲಿಲ್ಲ ಅಂತ ಆಗಬಾರ್ದು. ಅದಕ್ಕೆ ಜವಾಬ್ದಾರಿ ಸ್ವಲ್ಪ ಮಾಡ್ಬೇಕು. ಅಲ್ಲಿಗೆ ತಹಸೀಲ್ದಾರರು ನಾವು ಕಮಿಟಿ ಮಾಡಿ ಜವಾಬ್ದಾರಿ ವಹಿಸ್ಬೇಕು. ಯಾರು ತಹಸೀಲ್ದಾರ್ ನೀರಿಲ್ಲ ಅಷ್ಟೊಂದು ಸಮಸ್ಯೆ ಈಗ ಇಲ್ಲ. ಅದರ ಗೀರು ಕಡಿಮೆ ಆಗಿದೆ, ಸ್ವಲ್ಪ ಬರ್ತದೆ, ಅದನ್ನೇ ಅಡ್ಜಸ್ಟ್ ಮಾಡ್ತಾರೆ. ಆಯ್ತಪ್ಪ, ಒಂದೇ ಹೋಯ್ತಾ ಜಾಸ್ತಿನೇ ಆಗುತ್ತಾ? ಕಡಿಮೆ ಆಗೋದು
ಮಳೆ ಬರೋದಂತದ್ದು ಮಳೆ ಬಂದರೆ ಒಂದು ಎಣ್ಣೆ ಮನೆ ಕೊಟ್ಟು ಮಳೆ ಆಗಿದೆ. ಮಳೆ ಎಲ್ಲ ಮುಗಿತಾನೆ ಬರ್ತಂದ್ರೆ ಇನ್ನೂ ಮಳೆ ಇದೆ. ಆ ಕಡೆ ಇದ್ರೆ ಈ ತಿಂಗಳು ಮಳೆ ಬರಬೇಕು ಕಟ್ಟೆ ಇನ್ನೇನು ಮಳೆ ಬರ್ತದೆ ಒಂದು ಕಡೆ ಇದ್ರೆ ಅವರು ಆಯ್ತು. ಈಗ ಇವರು ಯಾವ ತಿಂಗಳಿಗೆ ಎಕ್ಸೆಸ್ ಮಾಡಿಬಿಡ್ತದೆ ಸಮಸ್ಯೆ ಬಗ್ಗೆ ಸಮಸ್ಯೆ ಇದೆ ಅಂತ ಆದ್ಮೇಲೆ ಎಷ್ಟು ಖರ್ಚು ಮಾಡಿದ್ದೀರಿ? ಏನು ಖರ್ಚು ಮಾಡಿದ್ದೀರಿ? ಏನೇನು ಬೋರ್ ಹಾಕ್ತಿರೋದು, ಪೈಪ್ ಲೈನ್ ಮಾಡಿಸಿರೋದು, ಟ್ಯಾಂಕರ್ ನೀರು ಸರಬರಾಜು ಮಾಡೋದು, ಖಾಸಗಿ ಬೋರ್ ಸಪ್ಲೈ ಮಾಡಿರೋದು ಎಲ್ಲ ಸಮಸ್ಯೆ ಬಗೆಹರಿದಿಲ್ಲ. ಗ್ರಾಮದಲ್ಲಿ ಸಮಸ್ಯೆ ಬರ್ತಾ ಇದೆ. ಕೆಲವು ಹಿಂದೆ ಬಂದು ಕೆಲವು ಗ್ರಾಮಗಳಲ್ಲಿ ಸಮಸ್ಯೆ ಇತ್ತು, ಖರ್ಚು ಮಾಡಿ ಸಮಸ್ಯೆ ಬರ್ತಾ ಮತ್ತೆ ಬೇರೆ ಬೇರೆ ಸಮಸ್ಯೆ ಖರ್ಚು ಮಾಡಿದ್ದೀವಿ. ಎಲ್ಲ ಮುಂದುವರಿತಾರೆ. ಇಲ್ಲ ಸರ್, ಅದು ಕಂಪ್ಲೀಟ್ ಈಗ ಬಗೆಯಾಗಿದ್ದಾರೆ. ಯಾರು ಎಷ್ಟು ನೀರು ಬರ್ತದೆ ಅಂತ ಹೇಳ್ತಾರೆ. ನೀವು ಡ್ರಿಲ್ ಮಾಡಿರೋ ಬೋರ್ಗಳಲ್ಲಿ ನೀರೇ ಬರೋದಿಲ್ಲ ಅಂತ ಮೊದಲೇ ನೀವು ತೀರ್ಮಾನ ಬರಬೇಕಾಗುತ್ತೆ. ಇಲ್ಲ ಸರ್, ಅದು ಸ್ಟಾರ್ಟ್ ಆದ ಫ್ರಾಕ್ಚರ್ಸ್ ಇರ್ತಾರೆ ಸರ್, ಅದ್ರ ಮೇಲೆ ಮಾಡಿದ್ವಿ. ಯಾವುದು ಫ್ರಾಕ್ಚರ್ಸ್ ಅದ ಸೆಲೆವರ್ ಇರ್ತದೆ ಅದು ಒಂದು ಸಡನ್ ಡೆಪ್ತಲ್ಲಿ ಇರುತ್ತೆ ಸರ್. ಆಮೇಲೆ ಫರ್ದರ್ ಹೋದ್ರೆ ಅದು ನೀರು ಸಿಗೋದಿಲ್ಲ ಸರ್. ಎಷ್ಟು ಬೋರ್ 48 ಎಷ್ಟು ಬೋರ್ನಲ್ಲಿ ಕಡಿಮೆ ಆಗಿರೋದು? 48 ಗ್ರಾಮದಲ್ಲಿ 50 ಬೋರ್ಗಳು ಅಲ್ಲೆಲ್ಲ ನೀರು ಈ ಆಲ್ಟರ್ನೇಟಿವ್ ಹೊಸ ಬೋರ್ ಪ್ರಪೋಸ್ ಮಾಡಿದ್ದೀರಾ? ಹೊಸ ಬೋರ್ವೆಲ್ ಹಾಕೋದು ಎರಡನೇ ಸಲ ಮುಂದಕ್ಕೆ ನೋಡೋಣ. ಎಕ್ಸಿಸ್ಟಿಂಗ್ ಬೋರ್ವೆಲ್ ಈಗ ರಿಬೋರ್ ಮಾಡಕ್ಕೆ ಅವಕಾಶ ಇದೆಯಲ್ಲ, ಮಾಡಿಸಿ ಅದನ್ನ ನೋಡಿ. ಅದನ್ನೇ ಹೊಸ ಬೋರ್ವೆಲ್ ತೆಗೆದು ಅದನ್ನೇ ಹಾಳು ಮಾಡಿಸಿ. ಆಯ್ತು ಸರ್, ಮಾಡಿಸಿದ್ದೀರಾ ಈಗ ಇದುವರೆಗೆ ನಾವು 32 ಹೊಸ ಬೋರ್ ಕೊಡಿಸಿ 7 ರಿಬೋರ್ ಮಾಡಿಸಿದ್ವಿ. 7 ಬೋರ್ ಮಾಡಿಸಿದ್ವಿ. 7 ಬೋರ್ ಮಾಡಿಸಿ ಹೊಸ 7 ಮಾಡಿಸಿದ್ವಿ. ಅದೇ ಯಾಕೆ ಹೊಸ ಬೋರ್ವೆಲ್ ಈಗ ಹಾಕೊಂಡು ಇರೋ ಬೋರ್ವೆಲ್ ಎಕ್ಸಿಸ್ಟಿಂಗ್ ಬೋರ್ವೆಲ್ ಹಾಕಿ 7 4 ಸಕ್ಸಸ್ ಆಗಿದೆ, 3 ಫೇಲ್ ಆಗಿದೆ. ಗ್ರಾಮ ಪಂಚಾಯತಿನೇ 50% ಮಾಡಿಸ್ತೀವಿ. ಈಗ 48 ಎಷ್ಟು ಪಂಚಾಯತ್ ಬರುತ್ತೆ ಇದು? SP ಮೇಡಮ್ ಅವರು ಸಭೆಗೆ ಸ್ವಾಗತಿಸುತ್ತೇನೆ. ಹಾಗೂ ಸಭೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಗೌರವಾನ್ವಿತ ಅಧಿಕಾರಿಗಳನ್ನು ಸಭೆಗೆ ಸ್ವಾಗತಿಸಿದ ಸಭೆಯನ್ನು ನಡೆಸಿಕೊಡಬೇಕು ಅಂತೇಳಿ ಮಾನ್ಯ ಅಧ್ಯಕ್ಷರಲ್ಲಿ ಕೇಳಿಕೊಳ್ತೇನೆ. ಎರಡು ಮುಖ್ಯ ವಿಚಾರಗಳು ಇವತ್ತು ಒಂದು ಕುಡಿಯ ನೀರಿನ ಸಮಸ್ಯೆ ಇಲ್ಲದಿದೆ. ಮತ್ತೆ ಪ್ರತಿಕ್ರಿಯೆಗಳಲ್ಲಿ ವರದಿ ಆಗ್ತದೆ. ಕುಡಿಯ ನೀರಿನ ಸಮಸ್ಯೆ ಬಹಳ ಜಾಸ್ತಿ ಇದೆ ಯಾವ ಚರ್ಚೆಗಳಲ್ಲಿ. ಮತ್ತೆ ಎರಡನೇದು ಈಗ ನನಗೆ ರೋಗ ಬಂದಿರ್ತಕ್ಕಂಥದ್ರ ಬಗ್ಗೆ ವರದಿ ಆಗಿದೆ. ಎರಡೂ ಮಾತಿನ ಸಂಬಂಧಪಟ್ಟ ಇಲಾಖೆಯವರು ಕೊಡಬಹುದು. ಮೊದಲನೇದಾಗಿ ಕುಡಿಯ ನೀರಿನ ಸಮಸ್ಯೆ ಎಲ್ಲೆಲ್ಲಿ ಜಾಸ್ತಿ ಇದೆ ಅಂತ ನಿಮ್ಮಲ್ಲಿ ಏನು ವಾಟ್ಸಪ್ ಇಲ್ವಾ? ಈಗ ಸಮಸ್ಯೆ ಅಂದ್ರೆ ಈಡ್ ಕಡಿಮೆ ಆಗಿದೆ ಸರ್. ನೀರೀಗ ಈಡ್ ಕಡಿಮೆ ಆಗಿರೋದಕ್ಕೆ ಏನ್ ಮಾಡಿದ್ದೀರಿ? ಪ್ರೆಷರ್ ಅದನ್ನೇ ಟೈಮಿಂಗ್ಸ್ ಕಡಿಮೆ ಮಾಡಿ. ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್. ಇದು ಜನಹಿತಕ್ಕಾಗಿ ಜಾರಿ.